ನೋಡಿದ್ವಿ ಅಂತಂದ್ರೆ ಪೇಂಟ್ ನೋಡಿದ್ವಿ ಹೌದ್ರೆ, ಆಮೇಲೆ ನೋಟ್ ಪ್ಯಾಡ್ ನೋಡಿದ್ವಿ. ಆ ಪೇಂಟ್ ಮತ್ತು ನೋಟ್ ಪ್ಯಾಡ್ ನಾಗ ನಾವು ಪೇಂಟ್ ಓಪನ್ ಮಾಡಿದಾಗ ನೋಡಿದ್ರಿ, ಇದನ್ನ ಏನ್ ಹೇಳಿದೀವಿ ಮ್ಯಾಲಿಂದಕ್ರಿ? ಟೈಟಲ್ ಬಾರ್ ರೀ, ಹೌದ್ರಾ ರೀ? ಇದು ಎಲ್ಲಾ ಅಪ್ಲಿಕೇಶನ್ ಬರೀ ನೋಟ್ ಪ್ಯಾಡ್ಗೆ ಅಂತಲ್ರಿ, ಯಾವ್ದೇ ಅಪ್ಲಿಕೇಶನ್ ಓಪನ್ ಮಾಡಿದ್ರಂದ್ರೆ ಮೇಲೆ ಕಾಣೋದಕ್ಕೆ ಏನಂತ ಕರಿತೀವಿ? ಟೈಟಲ್ ಬಾರ್. ಒಂದ ವರ್ಣ ಬರ್ಕೊಂಡ್ಬಿಡಂದ್ರೆ ರೀ ಇದನ್ನ ಟೈಟಲ್ ಬಾರ್ ರೀ. ಟೈಟಲ್ ಬಾರ್, ಟೈಟಲ್ ಬಾರ್. ಸ್ವಲ್ಪ ನೋಟ್ಸ್ ಲೆಂದಿ ಅನ್ಸರು ಚಿಂತೆ ಇಲ್ರಿ, ಕಂಪ್ಲೀಟ್ ಅದ ನೋಡ್ರಿ, ಎಲ್ಲಿ ಉಳಿಯಂಗಿಲ್ಲ ಏನು. ಟೈಟಲ್ ಬಾರ್ ಬರ್ಕೊಂಡ್ಬಿಡ್ರಿ. ಪ್ರತಿಯೊಂದು ಅಪ್ಲಿಕೇಶನ್ ನ ಮೇಲೆ ಇರುವ ಬಾರ್ ಅನ್ನು ಟೈಟಲ್ ಬಾರ್ ಎನ್ನುತ್ತೇವೆ. ಪ್ರತಿಯೊಂದು ಅಪ್ಲಿಕೇಶನ್ ನ ಮೇಲೆ ಇರುವ ಬಾರ್ ಅನ್ನು ಏನಂತ ಕರಿತೀರಿ? ಟೈಟಲ್ ಬಾರ್ ರೀ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದ್ರಾಗೆ, ಟೈಟಲ್ ಬಾರ್ ಮೊದಲು ಫೈಲ್ ನೇಮ್. ಟೈಟಲ್ ಬಾರ್ ಮೊದಲು ಫೈಲ್ ನೇಮ್, ನಂತರ ಅಪ್ಲಿಕೇಶನ್ ನೇಮ್. ಮೊದಲು ಫೈಲ್ ನೇಮ್, ನಂತರ ಅಪ್ಲಿಕೇಶನ್ ನೇಮ್ ಅನ್ನು ಹೊಂದಿರುತ್ತದೆ. ಟೈಟಲ್ ಬಾರ್ ಮೊದಲು ಫೈಲ್ ನೇಮ್, ನಂತರ ಅಪ್ಲಿಕೇಶನ್ ನೇಮ್ ಅನ್ನು ಹೊಂದಿರುತ್ತದೆ. ಬರ್ದ್ರಿ ರೀ? ನೆಕ್ಸ್ಟ್, ಟೈಟಲ್ ಬಾರ್ನ ಬಲಭಾಗದಲ್ಲಿ ಇರುವ ಬಟನ್ಸ್ ಗಳನ್ನು ಏನಂತ ಕರಿತೀರಿ? ಕಂಟ್ರೋಲ್ ಬಟನ್ಸ್, ಹೌದಲ್ರಿ? ಟೈಟಲ್ ಬಾರ್ನ ಬಲಭಾಗದಲ್ಲಿರುವ ಬಟನ್ಸ್ ಗಳನ್ನು ಕಂಟ್ರೋಲ್ ಬಟನ್ಸ್ ಎನ್ನುವರು. ಟೈಟಲ್ ಬಾರ್ನ ಬಲಭಾಗದಲ್ಲಿರುವ ಬಟನ್ಸ್ಗಳು ಏನಂತ ಕರಿತೀರಿ? ಕಂಟ್ರೋಲ್ ಬಟನ್ಸ್ ಅಂತ ಕರಿತೀವ್ರಿ. ಇನ್ನು ಅದ್ರದ್ದು ಏನು ಎಲ್ಲರಿಗೂ ಗೊತ್ತ ನಮಗದು, ಮೈನಸ್ ಸೈನ್ ಕಾಣೋದು ಏನಾಗ್ತದ್ರಿ? ಮಿನಿಮೈಸ್ ಆಗ್ತದ್ರಿ. ಸಿಂಗಲ್ ಸ್ಕ್ವೇರ್ ಇತ್ತಂದ್ರೆ ಅದಕ್ಕೆ ಏನಂತೀವ್ರಿ? ಮ್ಯಾಕ್ಸಿಮೈಸ್ ರೀ. ಅದೇ ಡಬಲ್ ಸ್ಕ್ವೇರ್ ಬಂದು ಅಂದ್ರೆ ರೀಸ್ಟೋರ್ ರೀ. ಇನ್ನು ಲಾಸ್ಟ್ ಇರುವಂತ ಇಂಟು ಬಟನ್ ಏನ್ ಮಾಡ್ತದ್ರಿ? ಕ್ಲೋಸ್ ರೀ. ಯಾವುದೇ ಅಪ್ಲಿಕೇಶನ್ ಇರ್ಬೋದು ಅದನ್ನ ಕ್ಲೋಸ್ ಮಾಡ್ತದ್ರಿ. ನೆಕ್ಸ್ಟ್ ಇದು ಬರ್ದ್ರೆ ರೀ. ನೆಕ್ಸ್ಟ್ ಇದರ ಒಂದೇ ಪಾಯಿಂಟ್ ಬರ್ಕೊಂಡ್ಬಿಡನ್ರಿ. ಪೇಂಟ್ ಬಂದಾಗ ರೀಸೈಜ್ ಎನ್ನುವುದ್ರಿ. ರೀಸೈಜ್ ಅಂತ ಬರೀರಿ. ರೀಸೈಜ್ ಕಾಣತ್ತದ್ರೆ? ರೀಸೈಜ್ ಯಾವುದಾದರೂ ಒಂದು ಇಮೇಜ್ ಅಥವಾ ಫೋಟೋವನ್ನು ರೀಸೈಜ್ ಮಾಡಲು. ರೀಸೈಜ್ ಅಂದ್ರೆ ಗೊತ್ತಲ್ಲದಲ್ರಿ? ಎಕ್ಸಾಂಪಲ್ ನಾವು ಅಪ್ಲಿಕೇಶನ್ ಹಾಕಟೇನ್ವಾಗ ಹೇಳ್ತಾನೆ 20 KB ಬೇಕು, 50 KB ಬೇಕು ಅಂತ. ಅದನ್ನ ಆ ಚಿತ್ರ ಯಾವುದೇ ತರದಂತ ಏನಂದ್ರೆ ಅದನ್ನ ಬ್ಲರ್ ಆಗ್ಲಾರ್ದೆ ಅಥವಾ ಇಮೇಜ್ ಅನ್ನ ಕಟ್ ಮಾಡ್ಲಾರ್ದೆ ಆ ಸಂಪೂರ್ಣ ಇಮೇಜ್ ನಮ್ದು ಹಾಫ್ ಏನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ತೀವೋ ಅದನ್ನ ಕಾಣಬೇಕು. ಆದ್ರೆ ಅದರ ಒಂದು ಮೆಮೊರಿ ಕಡಿಮೆ ಆಗ್ಬೇಕು, ಅಂದ್ರೆ ಅದ್ರ ಗಾತ್ರ ಏನಾಗಬೇಕು? ಕಡಿಮೆ ಆಗ್ಬೇಕು. ಅದು ಮಾಡಕ್ ಯಾವ ಆಯ್ಕೆ ರೀ? ರೀಸೈಜ್ ಎನ್ನುವ ಆಯ್ಕೆ ರೀ. ಬರ್ದ್ರೆ ರೀ? ಯಾವ್ದಾದ್ರು ಒಂದು ಇಮೇಜ್ ಅಥವಾ ಫೋಟೋನ ರೀಸೈಜ್ ಮಾಡಲು. ನೆಕ್ಸ್ಟ್ ಇದ್ರಾಗ ಇದು ಒಂದೇ ಪಾಯಿಂಟ್ ರೀ. ನೆಕ್ಸ್ಟ್ ನೋಟ್ ಪ್ಯಾಡ್.
ಇದ್ರಾಗ ಟೈಟಲ್ ಬಾರ್ ಬರೆಯೋಕೊಳ್ಳುವಂತ ಅವಶ್ಯಕತೆ ಇಲ್ರಿ, ಯಾಕಂದ್ರೆ ಎಲ್ಲಾ ಅಪ್ಲಿಕೇಶನ್ ಟೈಟಲ್ ಬಾರ್ ಒಂದೇ ಕೆಲಸ ಮಾಡ್ತದ್ರಿ. ಇಲ್ಲಿ ಬಂದಾಗ್ರಿ ನೆಕ್ಸ್ಟ್ ನೋಟ್ ಪ್ಯಾಡ್ ಅಂತ ಬರೀರಿ, ಒಂದು ಪಾಯಿಂಟ್ ಬರ್ಕೊಂಡ್ಬಿಡೋಣ. ನೋಟ್ ಪ್ಯಾಡ್, ನೋಟ್ ಪ್ಯಾಡ್ ಇದನ್ನು ಟೆಕ್ಸ್ಟ್ ಎಡಿಟಿಂಗ್, ಇದನ್ನು ಟೆಕ್ಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಎನ್ನುತ್ತಾರೆ. ಇದನ್ನು ಟೆಕ್ಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಎನ್ನುತ್ತಾರೆ. ಸಾರಿ, ಟೆಕ್ಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಎನ್ನುತ್ತಾರೆ. ಇದರ ಎಕ್ಸ್ಟೆನ್ಷನ್ ಫೈಲ್ ನೇಮ್, ಇದರ ಎಕ್ಸ್ಟೆನ್ಷನ್ ಹೆಂಗಂದ್ರೆ ಎಕ್ಸ್ಟೆನ್ಷನ್ ಫೈಲ್ ನೇಮ್, ಎಕ್ಸ್ಟೆನ್ಷನ್ ಫೈಲ್ ನೇಮ್, ನೋಟ್ ಪ್ಯಾಡ್ ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಏನದ ರೀ? .txt ಆಗಿದೆ. ನೋಟ್ ಪ್ಯಾಡ್ ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ .txt ಆಗಿದೆ. ಮುಂದೆ ಏನಾದ್ರೂ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಕೇಳತ್ತನೋ ಅಂತಂದ್ರೆ ನಮ್ಗೆ ಗೊತ್ತಿರಲ್ರಿ. ನೋಟ್ ಪ್ಯಾಡ್ ಅಪ್ಲಿಕೇಶನ್ ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ .txt ಆಗಿದೆ. ನೆಕ್ಸ್ಟ್ ರೀ ಇನ್ನೊಂದು ಪಾಯಿಂಟ್ ರೀ, ನೋಟ್ ಪ್ಯಾಡ್ ನಲ್ಲಿ ಅಕ್ಷರಗಳನ್ನು ಅಥವಾ ಟೆಕ್ಸ್ಟ್ ಅಂತೀವಿ ನೋಡ್ರಿ. ನೋಟ್ ಪ್ಯಾಡ್ ನಲ್ಲಿ ಅಕ್ಷರಗಳನ್ನು ಅಥವಾ ಟೆಕ್ಸ್ಟ್ ಗಳನ್ನು, ಬ್ರಾಕೆಟ್ ನ ಟೆಕ್ಸ್ಟ್ ಅಂತ ಬರ್ರಿ ನಡೀತದ್ರಿ. ನೋಟ್ ಪ್ಯಾಡ್ ನಲ್ಲಿ ಅಕ್ಷರಗಳನ್ನು ಬೋಲ್ಡ್, ಇಟ್ಯಾಲಿಕ್ ಮಾಡಲು ಸಾಧ್ಯ. ಬೋಲ್ಡ್ ಇಟ್ಯಾಲಿಕ್ ಮಾಡಲು ಸಾಧ್ಯ. ಆದರೆ ಬಟ್ ಏನ್ ಸಾಧ್ಯ ಇಲ್ರಿ? ಹಾ ರೀ, ಬಟ್ ಅಂಡರ್ಲೈನ್ ಕಲರ್ ಮತ್ತು ಅಂಡರ್ಲೈನ್ ಕಲರ್ ಮತ್ತು ಸ್ಪೆಸಿಫಿಕ್ ಅಲ್ಲ ಕನ್ನಡದಾಗ್ರಿ, ನಿರ್ದಿಷ್ಟ ಅಲ್ರಿ. ಮತ್ತು ನಿರ್ದಿಷ್ಟ ಅಕ್ಷರಗಳ ಫಾರ್ಮ್ಯಾಟ್ ಅನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿರ್ದಿಷ್ಟ ಅಕ್ಷರಗಳ ಫಾರ್ಮ್ಯಾಟ್ ಅನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಿರ್ದಿಷ್ಟ ಅಕ್ಷರಗಳ ಫಾರ್ಮ್ಯಾಟ್ ಅನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹೌದ್ರಾ ರೀ? ಈಗ ಫಾರ್ಮ್ಯಾಟ್ ಅನ್ನೋ ಒಂದು ಹೊಸ ಪದ ಬಂತಿಲ್ರಿ. ಫಾರ್ಮ್ಯಾಟ್ ಅಂದ್ರೆ ರೀ, ನಿನ್ನೆ ಹೇಳಿದ್ದೀನಿ, ಫಾರ್ಮ್ಯಾಟ್ ಅಂದ್ರೆ ಹಾರ್ಡ್ವೇರ್ ಬಂತಂದ್ರೆ ಅಲ್ಲಿ ಬೇರೆ ಆಗ್ತದ್ರಿ. ಫಾರ್ಮ್ಯಾಟ್ ಎನ್ನುವ ಪದ ಸಾಫ್ಟ್ವೇರ್ ಬಗ್ಗೆ ಮಾತಾಡತ್ತೀವಿ ಅಂದ್ರೆ ಅಲ್ಲಿ ಬೇರೆ ಆಗ್ತದ್ರಿ. ಎಕ್ಸಾಂಪಲ್, ನಾನು ಏನಾದ್ರೂ ಸಾಫ್ಟ್ವೇರ್ ಬಗ್ಗೆ ಮಾತಾಡತ್ತೀನಿ, ಇಲ್ಲಿ ಬರುವಂತ ಪದ ಫಾರ್ಮ್ಯಾಟ್ ಎನ್ನುವ ಪದ ಬಂತಂದ್ರೆ ನಾವು ಮಾಡುವಂತ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ ಆಗಿರ್ಬೋದ್ರಿ. ಅಚಾನಕ್ ಇದೇ ಪದ ಏನಾದರೂ ಹಾರ್ಡ್ವೇರ್ ನಾಗ ಬಂತಂದ್ರ ಕಂಪ್ಯೂಟರ್ ಇರುವಂತ ಎಲ್ಲಾ ದತ್ತಾಂಶಗಳನ್ನ ಅಳಿಸುವುದ್ರಿ. ಎಕ್ಸಾಂಪಲ್, ಮೊಬೈಲ್ ಫಾರ್ಮ್ಯಾಟ್ ಆಗ್ಯದ್ರಿ ಅಂತ ಹೇಳ್ತೀವಿ, ಇಲ್ಲ ನಮ್ದು ಸಿಸ್ಟಮ್ ಫಾರ್ಮ್ಯಾಟ್ ಆಗ್ಯದ್ರಿ, ಎಲ್ಲಾ ದತ್ತಾಂಶಗಳು ಅಳಿಸಿ ಹೋಗ್ಯಾವ ಅಂತ ಹೇಳ್ತೀವಿ ನೋಡ್ರಿ. ಸೊ ಹಾರ್ಡ್ವೇರ್ ನಾಗ ಬೇರೆ ಆಗ್ತದ್ರಿ, ಸಾಫ್ಟ್ವೇರ್ ನಾಗ ಬೇರೆ ಆಗ್ತದ್ರಿ. ನೆನಪಿರ್ತದ್ರಿ ಇಷ್ಟ್ರಿ. ನೆಕ್ಸ್ಟ್ ಇನ್ನ ಒಂದು ಪಾಯಿಂಟ್ ಬರಂಬ್ರಿ ಇದ್ರಾಗ. ನೆಕ್ಸ್ಟ್ ವೆಬ್ ಡಿಸೈನಿಂಗ್. ವೆಬ್ ಡಿಸೈನ್ ಅಥವಾ ಡಿಸೈನಿಂಗ್ ಅಂತ ಕರೀತಾರ್ರಿ. ವೆಬ್ ಡಿಸೈನಿಂಗ್ ಪ್ರೋಗ್ರಾಮ್, ವೆಬ್ ಡಿಸೈನಿಂಗ್ ಪ್ರೋಗ್ರಾಮ್ಗಳಾದ HTML ಇದನ್ನು ವಿಸ್ತೃತ ರೂಪನ ಇಲ್ಲೇ ಬರ್ಕೊಂಡ್ಬಿಡನ್ರಿ. HTML ಇದನ್ನು ವಿಸ್ತರಿಸಿ ಬರೆದಾಗ ಹೈಪರ್ ಟೆಕ್ಸ್ಟ್ ಮಾರ್ಕ್ ಅಪ್
ಮಾರ್ಕಪ್ ಲ್ಯಾಂಗ್ವೇಜ್. ಪ್ರೋಗ್ರಾಮ್ಗಳಾದ HTML ಮತ್ತು CSS ಇದನ್ನ ಕಾಸ್ಕೇಡಿಂಗ್ ಅಂತಾರೆ. ಇದು ಕಾಸ್ಕೇಡಿಂಗ್ ಸ್ಟೈಲ್ ಶೀಟ್. ವೆಬ್ ಡಿಸೈನಿಂಗ್ ಪ್ರೋಗ್ರಾಮ್ಗಳಾದ HTML ಮತ್ತು CSS ಗಳನ್ನು ನೋಟ್ ಪ್ಯಾಡ್ನಲ್ಲಿ ಸೃಷ್ಟಿಸುವರು. ಬರದ್ರಿ ರೀ, ಇವು ಎರಡರಾಗ ಏನಂತಂದ್ರೆ ರೀ, ಈ HTML ಒಂದು ಎರಡು ಸರ್ತಿನೂ ಇದನ್ನ ವಿಸ್ತೃತ ರೂಪ ಕೇಳೇನ್ರಿ. ಇಲ್ಲಿ ತನ CSS ಕೇಳಿಲ್ಲ. ಯಾರಿಗೆ ಗೊತ್ತ್ರಿ, ಯಾವಾಗ ಆನ್ಲೈನ್ದಾಗ ಇಂಥ ಕ್ಲಾಸ್ ಬಂದಿದೆ ನೋಡಿ, ಇದನ್ನು ಕೇಳ್ಬೋದ್ರಿ. ಕ್ಲಿಯರ್ ಆದೇನ್ರಿ? ಓಕೆ. ಸೊ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ನೋಡೋಣ್ರಿ. ನಿಮ್ಮ ಎಲ್ಲಿಗೆ ಮುಗಿದ ನೋಡ್ರಿ, ಅಲ್ಲಿಂದ ಈಗ ನೋಡೋಣ ಅಂತ. ಆರಾಮ್ ಬರೆಯೋದು ನಿಂದಿಸ್ಬಿಡ್ರಿ. ಓಕೆ. ಈಗ ಇಲ್ಲಿ ಒಂದಿಷ್ಟು ಟೆಕ್ಸ್ಟ್ ಅದ ರೀ. ನಿನ್ನೆ ನಾವೇನ್ ಮಾಡಿದೀವಿ ಅಂದ್ರೆ ಫೈಲ್ ಮೆನ್ಯೂ ಅಂತ ನೋಡಿದ್ವಿ ರೀ. ಆ ಫೈಲ್ ಮೆನ್ಯೂನಲ್ಲಿ ಯಾವ್ಯಾವ ಬಂದಿವ್ರಿ? ಎಕ್ಸಾಂಪಲ್ ಇದ್ರಾಗ ನ್ಯೂ ಅಂತ ಇತ್ತು, ಓಪನ್ ಇತ್ತು, ಸೇವ್ ಇತ್ತು, ಸೇವ್ ಆಸ್ ಇತ್ತು, ಪೇ ಸೆಟಪ್, ಪ್ರಿಂಟ್, ಎಕ್ಸಿಟ್ ಅಂತ ಕಲ್ತೀವಿ. ಇದ್ರಾಗ ನ್ಯೂ ಅಂದ್ರೆ ಏನಾಗ್ತಿತ್ರಿ? ಈಗ ನಾವು ಮಾಡ್ತಿರುವಂತ ಫೈಲ್ ಅನ್ನ ನನಗ್ ಬೇಕಾಗಿಲ್ರಿ, ಹೌದ್ರಾ ರೀ? ಎಕ್ಸಾಂಪಲ್ ನಾನೇನ್ ಕ್ಲಿಕ್ ಮಾಡ್ತೀನಿ ಇವಾಗ ಅಂದ್ರೆ ನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ರೀ. ಈಗ ನಾನು ಇಲ್ಲಿ ಏನಾದ್ರು ಒಂದಿಷ್ಟು ದತ್ತಾಂಶ ಬರ್ದಿನ ಅಂದ್ರೆ ಅದು ನಿಮ್ಗೆ ಕೇಳ್ತದೆ. ಈಗಿರುವಂತ ದತ್ತಾಂಶ ನೀವು ಸೇವ್ ಮಾಡ್ತೀರ ಬೇಕಾಗಿದೆ ನಿಮಗಿಲ್ಲ, ನಮಗೆ ಬೇಕಾಗಿಲ್ಲ ಅಂದ್ರೆ ಡೋಂಟ್ ಸೇವ್ ಅಂತೀವ್ರಿ. ಅವಾಗ ಏನಾಗುತ್ತೆ ಅಂದ್ರೆ ಹೊಸ ಫೈಲ್ ಅನ್ನ ಪ್ರಾರಂಭ ಮಾಡ್ತದೆ ಮತ್ತೆ. ಸೊ ಇವಾಗ ನಾನು ಒಂದಿಷ್ಟು ಫೈಲ್ ಅನ್ನ ಟೈಪ್ ಮಾಡಿದೆ, ಇಷ್ಟು ನಾನು ದತ್ತಾಂಶವನ್ನ ಟೈಪ್ ಮಾಡಿದೆ. ಈಗ ಇದನ್ನ ಉಳಿಸ್ಕೋಬೇಕಾಗ್ಯದ ಅಂದ್ರೆ ಸೇವ್ ಮಾಡ್ಬೇಕಾಗ್ಯದ. ಅವಾಗ ಏನ್ ಮಾಡ್ತೀರಿ? ಸೇವ್ ಅಂತ ಹೋಗ್ತೀವಿ, ಹೌದ್ರಿ? ಅದು ಆಮೇಲೆ ಓಪನ್ ತೋರಿಸ್ತೀನಿ ಅಂತ ನಿಂದ್ರಿ, ಸೇವ್ ಅಂತೀವಿ. ಸೇವ್ ಅಂದು ಇದು ಇಂಪಾರ್ಟೆಂಟ್ ನೋಡ್ರಿ. ನಾವ್ ಈ ಫೈಲ್ ಅನ್ನ ಸೇವ್ ಮಾಡತ್ತೀವಿ ಅಂದ್ರೆ ನಾವ್ ಎಲ್ಲಿ ಮಾಡತ್ತೀವಿ ಅಂತ ಇದಕ್ಕೆ ಏನಂತ ಕರಿತೀವ್ರಿ? ಪಾತ್ ಅಂತ ಹೇಳ್ತಾರ್ರಿ, ಹೌದ್ರೆ? ನಾವ್ ಎಲ್ಲಿ ಫೈಲ್ ಅನ್ನ ಸೇವ್ ಮಾಡ್ತಾ ಇದೀವಿ, ಇಲ್ಲಿ ಸೈಡಿಗೆ ಕಾಣ್ಲತ್ತ ನೋಡ್ರಿ ಇದನ್ನ, ಹೌದಾ? ಸೊ ಪಾತ್ ಅಂತ ಕರಿತೀವ್ರಿ. ಈಗ ಎಲ್ಲಿದೀವಿ ನಾವ್ರಿ? ಡೆಸ್ಕ್ಟಾಪ್ ಮೇಲೆ ಇದೀವ್ರಿ. ಸೊ ಆಮೇಲೆ ಈಗ ಇದೇನ್ ಈ ತರ ಇಮೇಜ್ಗಳು ಬರ್ತಾವ ನೋಡ್ರಿ. ಕೆಲವೊಂದ್ಸತಿ ಏನ್ ಮಾಡ್ತೀರಿ, ಇದನ್ನ ಸೇವ್ ಮಾಡಕ್ ಬರುವಂತದಕ್ಕೂ ಈ ತರ ಬಾಕ್ಸ್ ಬಂದಿರ್ತದೆ. ಇನ್ನೊಂದ್ ಟೈಮ್ ಏನಾದ್ರು ನೀವು ಸರ್ಚ್ ಮಾಡಕ್ ಅಥವಾ ಓಪನ್ ಮಾಡ್ತೀನಿ ಅಂತೀರಿ, ಅವಾಗೂ ಇದೇ ತರ ಬರ್ತದೆ. ಆಮೇಲೆ ಈಗ ಇದ್ರಾಗ ಬರ್ತಾರೆ ನೆಕ್ಸ್ಟ್ ಫೈಂಡ್ ಅಂತ ಬರ್ತದೆ, ಯಾವ್ದಾರ ಒಂದು ಪದವನ್ನ ಹುಡುಕದ ಅಂತ ಹೇಳ್ತೀವಿ, ಅಲ್ಲಿ ಒಂದು ಈ ತರ ಬಾಕ್ಸ್ ಬರ್ತದೆ. ಅದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರೆ ರೀ, ಡೈಲಾಗ್ ಬಾಕ್ಸ್ ಅಂತ ಕರಿಬೇಕ್ರಿ. ಅದು ಏನಂತ ಕರಿತೀವ್ರಿ? ಡೈಲಾಗ್ ಬಾಕ್ಸ್ ರೀ. ಸೊ ಇವಾಗ ನಾನು ಸೇವ್ ಮಾಡ್ತಿರುವಂತ ಫೈಲ್ ಎಲ್ಲಿ ಹೋಗಿ ಸ್ಟೋರ್ ಆಗತ್ತಂದ್ರೆ ಡೆಸ್ಕ್ಟಾಪ್ ರೀ. ಸರ್ ಈಗ ಡೆಸ್ಕ್ಟಾಪ್ ಅಂತಂದ್ರೆ ಅಚಾನಕ್ ಈಗ ಡೆಸ್ಕ್ಟಾಪ್ ನಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ನಾಗ ನನ್ಗೆ ಹೋಗ್ಬೇಕಾಗ್ಯದ್ರಿ. ಎಕ್ಸಾಂಪಲ್ ಇಲ್ಲಿರುವಂತ ಯಾವ್ದಾದ್ರು ಒಂದು ಫೋಲ್ಡರ್ ನಾಗ್ರಿ, ಇಲ್ಲಿ ಏನದ ಗೇಟ್ ಕ್ಲಾಸ್ ಅಂತ ನೋಡ್ರಿ, ಇದ್ರಾಗ ಹೋದೆ ಅಂತ ಇಟ್ಕೊಡ್ರಿ. ಇಲ್ಲಿ ಏನ್ ಕಾಣುತ್ತೆ ನೋಡ್ರಿ ನನಗೀಗ ಗೇಟ್ ಕ್ಲಾಸ್. ಸರ್ ಇದು ಗೇಟ್ ಕ್ಲಾಸ್ ಅನ್ನೋದು ಎಲ್ಲಿ ಅದ ಅಂತ ನೋಡ್ಬೇಕಾಗ್ಯದ ನನಗ ಅಂತಂದ್ರೆ ನೀವು ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ರಿ. ಮತ್ತೆ ಡೆಸ್ಕ್ಟಾಪ್ ನಾಗ ಗೇಟ್ ಕ್ಲಾಸ್ ಅದ ಅಂತ ಅರ್ಥ ರೀ. ಸೊ ನೆಕ್ಸ್ಟ್ ಈಗ ನಾನು ವಾಪಸ್ ಡೆಸ್ಕ್ಟಾಪಿಗೆ ಬರ್ತೀನಿ ರೀ. ಡೆಸ್ಕ್ಟಾಪ್ ಇಲ್ಲಿ ಅದಕ್ಕೊಂದು ಫೈಲ್ ಕೊಡೋಣ. ಇಲ್ಲಿ ಅದ ನೋಡ್ರಿ .txt. ಇದಕ್ಕೆ ಏನಂತ ಕರಿತೀರಿ? ಎಕ್ಸ್ಟೆನ್ಷನ್ ಫೈಲ್ ನೇಮ್. .txt ಅನ್ನೋದು ಯಾವ ಒಂದು ಅಪ್ಲಿಕೇಶನ್ ಎಕ್ಸ್ಟೆನ್ಷನ್ ಫೈಲ್ ಅದ ರೀ? ನೋಟ್ ಪ್ಯಾಡ್ ರೀ, ಹೌದ್ರಾ ರೀ? ಓಕೆ. ಇದಕ್ಕ ಒಂದು ನೇಮ್ ಕೊಡೋಣ, ಕಂಪ್ಯೂಟರ್ ಕ್ಲಾಸ್ ಅಂತ ಕೊಡೋಣ ಶಾರ್ಟ್ ನಾಗ. ಇದಕ್ಕೆ ನಾವು ಮುಂದೆ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಕೊಡೋ ಅವಶ್ಯಕತೆ ಇರಂಗಿಲ್ರಿ. ಇಲ್ಲಿ ಬರ್ತ ನೋಡ್ರಿ, ಸೇವ್ ಆಸ್ ಟೈಪ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್, ಅದನ್ನೇ .txt. ಓಕೆ. ಇದನ್ನ ಯಾಕೆ ಹೇಳ್ಬೇಕಾಗತ್ತದ ಈಗ ಅಂತಂದ್ರೆ ರೀ, ಈ ಹಿಂದೆ SD/FD ಅದ ಬಂದಿರೋ ಸಲಿಂದ್ರಿ. ನೆಕ್ಸ್ಟ್ ಈಗ ಸದ್ಯ ಇಲ್ಲಿ ಏನದ ನೋಡ್ರಿ, ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಆಯ್ತ್ರಿ, ಹೌದ್ರಾ ರೀ? ಅನ್ಟೈಟಲ್ಡ್ ಅಂತಂದ್ರೆ ಅದು ಫೈಲ್ ನೇಮ್. ಅದಕ್ಕೆ ಯಾವ್ದೇ ನಾವು ಟೈಟಲ್ ಕೊಟ್ಟಿರೋ ಅದಕ್ಕೆ ಅನ್ಟೈಟಲ್ಡ್ ಅಂತ ಹೇಳತ್ತದ. ಮುಂದೆ ನೋಟ್ ಪ್ಯಾಡ್ ಅಂತದ. ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿರುವ ಟೈಟಲ್ ಬಾರ್ ಮೊದಲು ಏನ್ ತೋರಿಸ್ತರಿ? ಫೈಲ್ ನೇಮ್ ತೋರಿಸ್ತರಿ. ಆಮೇಲ್ರಿ ಅಪ್ಲಿಕೇಶನ್ ನೇಮ್ ರೀ. ಈಗ ಫೈಲ್ ನೇಮ್ ಏನಂತ ಕೊಡತ್ತೀನ್ರಿ? CC ಅಂತ ಕೊಡ್ತಾ ಇದ್ದೀನಿ. ಈಗ ಇದನ್ನ ಸೇವ್ ಅಂತೀನ್ರಿ. ಈಗ ಅಲ್ಲಿ ಏನಾರ ಚೇಂಜಸ್ ಆಗ್ತದೆ ನೋಡ್ರಿ. ಹಾಗಾದ್ರೆ ರೀ
ಕಾಣತಿಲ್ಲ ಅಂತಂದ್ರೆ ಅದಕ್ಕೆ ನಾವ್ ಇದನ್ನ ರೀಸ್ಟೋರ್ ಮಾಡಮ್ರಿ ಈ ತರ ಬಂದದ್ರಿ. ಸಿ ಅಂದ್ರೆ ಅನ್ಟೈಟಲ್ಡ್ ಹೋಗಿ ಈಗೇನಾಯ್ತ್ರಿ ಸಿ ಆಯ್ತು ಅಂದ್ರೆ ಅದ್ರ ಅರ್ಥ ಈಗ ಫೈಲ್ ಸೇವ್ ಆಗ್ಯದ ಅಂತ ಅರ್ಥ. ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ನೀವು ಮೊದಲು ಏನ್ ತೋರಿಸುತ್ತ ಫೈಲ್ ನೇಮ್ ರೀ, ಅದಾದ ನಂತರ ಏನ್ ಬಂದದ್ರಿ ಅಪ್ಲಿಕೇಶನ್ ನೇಮ್ ಬಂದ ಅಂತ ಅರ್ಥ ರೀ. ನೆಕ್ಸ್ಟ್ ಈಗ ಇದನ್ನ ಫೈಲ್ ಅನ್ನ ನಾನೇನ್ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಅಥವಾ ಹೊಸ ಫೈಲ್ ಅಂತ ಹೋಗ್ತೀನಿ. ಅವಾಗ ಯಾವ ಆಯ್ಕೆ ರೀ ನೀವು ರೀ. ನೀವು ನಾ ಶಾರ್ಟ್ ಕಟ್ ಕೀ ನಾ MS ವರ್ಡ್ ಬಂದಾಗ ಇವೆಲ್ಲ ಬರ್ಸ್ತೀನಂತ್ರಿ. ಇಲ್ಲಿ ಒಂದಿಷ್ಟೇ ಸಿಗ್ತಾವ, ಅದಕ್ಕೆ ಈಗ ಬ್ಯಾಡ್ ಇದನ್ನ ಕಂಟ್ರೋಲ್ ಏನಂದ್ರು ಸಹ ಏನಾಗ್ತದ್ರಿ ನೀವು ಅಂತ ಆಗ್ತದ. ನೆಕ್ಸ್ಟ್ ಈಗ ನಾ ಈ ಹಿಂದೆ ಮಾಡಿರುವಂತ ಫೈಲ್ ಅನ್ನ ಓಪನ್ ಮಾಡ್ಬೇಕಾಗ್ಯದ್ರಿ. ಅದಕ್ಕೆ ಯಾವ ಆಯ್ಕೆ ರೀ ಓಪನ್ ಆಯ್ಕೆ. ಅದು ಎಲ್ಲದ ಅಂತ ನೋಡ್ಬೇಕ್ರಿ. ಎಲ್ಲಿದ್ದೀವಿ ಡೆಸ್ಕ್ಟಾಪ್ ಮೇಲೆ ಇದ್ದೀವಿ, ಡೆಸ್ಕ್ಟಾಪ್ ಮೇಲೆ ಹೋಗೋದ್ರಿ. ಫೈಲ್ ನೇಮ್ ಇಲ್ಲದ ರೀ, ಓಪನ್ ಅಂತ ಅಂದ್ಬಿಡೋಣ, ಆ ಫೈಲ್ ಓಪನ್ ಆಯ್ತ್ರಿ. ಈಗ ಎಕ್ಸಾಂಪಲ್ ಈಗ ನಾನು ನೀವು ಅಂದಿನಿ ಅಥವಾ ಓಪನ್ ಅಂದಿನ ಅಂತ ಇಟ್ಕೊಳ್ಳೋಣ ಅಂತ, ಇದಕ್ಕೆ ಏನಂತ ಕರಿತೀರಿ ಡೈಲಾಗ್ ಬಾಕ್ಸ್ ರೀ. ನೆಕ್ಸ್ಟ್ ಓಕೆ, ಇನ್ನ ಇಲ್ಲಿ ಬರುವಂತಹ ಸೇವ್ ಆಸ್, ಸೇವ್ ಮತ್ತು ಸೇವ್ ಆಸ್ ಇವೆರಡರ ಮಧ್ಯೆ ಇರುವಂತ ವ್ಯತ್ಯಾಸ ಏನ್ರಿ? ಸೇವ್ ಅಂದ್ರೆ ಒರಿಜಿನಲ್ ಫೈಲ್ ಸೇವ್ ಆಗ್ತದೆ. ನಾವು ಏನ್ ಈಗ ಕರೆಂಟ್ಲಿ ವರ್ಕ್ ಮಾಡ್ತಾ ಇದೀವಿ ಅದು ಸೇವ್ ಆಗ್ತದೆ. ಸೇವ್ ಆಸ್ ಅಂದಾಗ ಅದರದ್ದು ಡೂಪ್ಲಿಕೇಟ್ ಫೈಲ್ ರೀ, ನಕಲು ಪ್ರತಿಯನ್ನ ಸೃಷ್ಟಿ ಆಗ್ತದೆ. ಎಕ್ಸಾಂಪಲ್ ಈಗ ಇದ್ರಾಗ ಒಂದಿಷ್ಟು ಟೈಪ್ ಮಾಡಿ, ನಿನ್ನೆ ಒಂದಿಷ್ಟು ನೋಟ್ ಸಿಕ್ಕಿತ್ತು, ನಾನು ಅದನ್ನೆಲ್ಲ ಟೈಪ್ ಮಾಡಿದ್ರಿ. ಇವಾಗ ಇದ್ರಾಗ ಇನ್ನೊಂದಿಷ್ಟು ಹಾಕ್ಬೇಕಾಗಿದೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಡೆಸ್ಕ್ಟಾಪ್ ಕ್ಲಾಸ್ ಆಗ್ಯದ, ನಾನು ಅದನ್ನೇನ್ ಮಾಡ್ತೀನಿ ರೀ ಡೆಸ್ಕ್ಟಾಪ್ ಅಂತ ಕೊಟ್ಟು ಇದಕ್ಕೊಂದಿಷ್ಟು ನೋಟ್ಸ್ ಕೊಡ್ಬೇಕು, ಅದನ್ನೆಲ್ಲ ಟೈಪ್ ಮಾಡ್ಬೇಕಾಗ್ಯದ. ಈಗ ನಾವು ಹೊಸ ಒಂದಿಷ್ಟು ಮಾಹಿತಿ ಹಾಕ್ತಿದ್ರಾಗ ಈ ಮಾಹಿತಿ ಹಾಕಿರೋದನ್ನ ಇದೇ ಫೈಲ್ ನಲ್ಲಿ ಅದು ಇರ್ಬೇಕಂದ್ರೆ ಆಯ್ಕೆ ಸೇವ್ ಮಾಡ್ಬೇಕಾ ಸೇವ್ ಆಸ್ ಮಾಡ್ಬೇಕ್ರಿ? ಸೇವ್ ಆಸ್ ರೀ, ಸೇವೇ ಮಾಡ್ಬೇಕ್ರಿ, ಸೇವ್ ಆಸ್ ಅಲ್ರಿ. ಹೌದ್ರಾ ರೀ? ಈಗ ಎಕ್ಸಾಂಪಲ್ ನಾನು ಇದನ್ನ ಸೇವ್ ಅಂತ ಕ್ಲಿಕ್ ಮಾಡ್ರಿ ಏನಾಗ್ತದ್ರಿ, ಆ ಫೈಲು ಜಸ್ಟ್ ಮತ್ತೊಂದ್ಸಲ ಹೊಸ ಹೆಸರು ಕೂಡ ಕೇಳಂಗಿಲ್ರಿ. ಈಗ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಮತ್ತೆ ನೀವು ಅದನ್ನ ಓಪನ್ ಮಾಡಿದಾಗ ಅದು ಡೆಸ್ಕ್ಟಾಪ್ ಇಲ್ಲ. ಒಂದ್ ಸೆಕೆಂಡ್ ಇದು ನೋಟ್ ಪ್ಯಾಡ್ ನ ತಗೊಳ್ಳಿಲ್ಲಲ್ಲ. ಈಗ ಇದನ್ನ ಓಪನ್ ಮಾಡಿದಾಗ ಏನ್ರಿ, ಈಗ ನಾ ಕೊಟ್ಟಿರುವಂತ ಡೆಸ್ಕ್ಟಾಪ್ ಇಲ್ಲಿ ಬಂದ್ರಿ. ಸಪೋಸ್ ನಾ ಇನ್ನೊಂದು ಏನೋ ಕೊಡ್ತೀನಿ ರೀ, ಇದ್ರ ಕೆಳಗಡೆ ಡೆಸ್ಕ್ಟಾಪ್ ಅಂತ ಹೇಳಿದ್ವಿ, ಅದಾದ್ಮೇಲೆ ಐಕಾನ್ ಅಂತ ಹೇಳ್ಯಾರ. ಇದ್ರ ಬಗ್ಗೆನೂ ಒಂದಿಷ್ಟು ನಾನು ಇದನ್ನ ಬರ್ದಿದ್ದೀನಿ ರೀ, ಐಕಾನ್ ಅಂತ ಅನ್ನೋದು ಇಲ್ಲಿ ಬರ್ದಿನ ಅಂತ ಇಟ್ಕೊಳ್ಳೋಣ. ಈಗ ನಾನು ಸೇವ್ ಅನ್ನೋದೇ ಸೇವ್ ಆಸ್ ಅಂತೀನಿ. ಸೇವ್ ಅನ್ನೋ ಬದಲಿ ಸೇವ್ ಆಸ್ ಅಂತ ತಗೋತೀನಿ. ಸೊ ಇದಕ್ಕೊಂದು ಹೆಸರು ಕೊಡೋಣ ಅಂತ, ಸಿ ಅನ್ನೋದಕ್ಕಿಂತ ಇದನ್ನ ಡೆಸ್ಕ್ಟಾಪ್ ಕ್ಲಾಸ್ ಅಂತಾನೆ ತಗೊಳಮಂತ್ರಿ. ಇಲ್ಲ ಆಲ್ರೆಡಿ ಡೆಸ್ಕ್ಟಾಪ್ ಅನ್ನು ಮಾಡಿವಲ್ಲ, ಡೆಸ್ಕ್ಟಾಪ್ ಕ್ಲಾಸ್ ಮಾಡೋಣ. ಅದಕ್ಕೆ ಡೆಸ್ಕ್ಟಾಪ್ ಕ್ಲಾಸ್ ಇದನ್ನ ಕೊಟ್ಟು ಸೇವ್ ಅಂತೀನಿ ಇವಾಗ. ಓಕೆನಾ? ಈಗ ಇದು ಕ್ಲೋಸ್ ಮಾಡೋಣ ಅಂತ ನೋಡ್ರಿ. ಈಗ ಇಲ್ಲಿ ಎರಡು ಫೈಲ್ ಅವ ನಮ್ಮ ಕಡೆ, ಒಂದು ಸಿ ಅಂತ ಅನ್ನೋದ್ರಿ, ಎರಡನೇದು ಯಾವ್ದದ್ರಿ ಡೆಸ್ಕ್ಟಾಪ್ ಎನ್ನುವ ಎರಡು ಕ್ಲಾಸ್ಗಳು ಫೈಲ್ಗಳು ಅದಾವ್ರಿ. ಈಗ ನಾನು ಸಿ ಎನ್ನುವ ಫೈಲ್ ಅನ್ನ ಓಪನ್ ಮಾಡ್ತೇನೆ ರೀ. ಕನ್ಫ್ಯೂಷನ್ ಆಗ್ಬೇಡ್ರೆ, ಮುಂದೆ ಎಕ್ಸಾಮ್ದಾಗ ಇದನ್ನ ಕೇಳಿದ್ರೆ ಫುಲ್ ಆ ಕನ್ಫ್ಯೂಷನ್ ಆಗೋ ಬದಲಿ ಇವಾಗ ಕ್ಲಿಯರ್ ಮಾಡ್ಕೊಳ. ಸಿ ಎನ್ನುವುದು ಓಪನ್ ಮಾಡ್ತೀನಿ. ಈಗ ಇದ್ರಾಗ ಏನೇನ್ ಇರ್ಬೇಕ್ರಿ, ಲಾಸ್ಟ್ ಲೈನ್ ನಾಗ ಡೆಸ್ಕ್ಟಾಪ್ ಇರ್ಬೇಕು, ಎರಡನೇದು ಏನಿರ್ಬೇಕ್ರಿ ಐಕಾನ್ ಅನ್ನೋದು ಬಂದಿರ್ಬೇಕ್ರಿ. ಈಗ ಇಲ್ಲಿ ಬಂದದೆ ನೋಡೋಣ್ರಿ, ಬಂದದ್ರೆ ಬಂದಿಲ್ರಿ. ಹೌದಲ್ಲ? ನಾನು ಸೇವ್ ಅವಾಗ ಏನ್ ಮಾಡಿದೆ, ಡೆಸ್ಕ್ಟಾಪ್ ಅಂತ ಮಾಡಿದಾಗ ಇದಕ್ಕೆ ಸೇವ್ ಅಂತ ಕ್ಲಿಕ್ ಮಾಡಿದೆ, ಆ ದತ್ತಾಂಶ ಅದ್ರಾಗೆ ಸೇವ್ ಆಯ್ತ್ರಿ. ನಾ ಐಕಾನ್ ಅಂತ ಬರೋದು ಸೇವ್ ಅಲ್ರಿ, ನಾನೇನಂದೆ ಸೇವ್ ಆಸ್ ಅಂದಿವ್ರಿ. ಹಾಗಾದ್ರೆ ಈಗ ಇಲ್ಲಿರುವಂತಹ ಡೆಸ್ಕ್ಟಾಪ್ ನ ಫೈಲ್ ಇದನ್ನ ಓಪನ್ ಮಾಡಿ ನೋಡೋಣಂತ್ರಿ. ಇಲ್ಲಿ ಬಂದದ್ರೆ ರೀ ಫೈಲ್ ನೇಮ್ ಏನದ ನೋಡ್ರಿ, ಡೆಸ್ಕ್ಟಾಪ್ ಅದ ರೀ. ಅದ್ರ ಅರ್ಥ ಸೇವ್ ಆಸ್ ಅಂದ್ರೆ ಏನಾಗ್ತಂದ್ರ ಅಂತದೇ ದತ್ತಾಂಶವನ್ನ ನಕಲು ಮಾಡಾಕ್ರಿ, ಇನ್ನೊಂದು ಫೈಲ್ ಅನ್ನ ಕ್ರಿಯೇಟ್ ಮಾಡ್ತದ್ರಿ. ಅಚಾನಕ್ ಮುಂದೆ ನಾವು ಕೆಲಸ ಮಾಡ್ತಾ ಇದೀವಿ, ಪ್ರೊಫೆಷನಲಿ ವರ್ಕ್ ಮಾಡ್ತಾ ಇದೀವಿ ಅಂತಂದಾಗ ನೀವ್ ಏನಾದ್ರು ಒಂದು ಹೊಸ ಹಾಕಿದ್ರೆ ಅಂದ್ರೆ ಸೇವ್ ಆಸ್ ಮಾಡಬಾರ್ದ್ರಿ. ಅದೇ ಫೈಲ್ ನಾಗ ಇರ್ಬೇಕಾಗೆ ಸರ್ ದತ್ತಾಂಶ ಅಂದ್ರೆ ಏನ್ ಮಾಡ್ತಾ ಹೋಗ್ಬೇಕ್ರಿ, ಬರೀ ಸೇವ್ ಅನ್ಕೋತಾನೆ ಹೋಗ್ಬೇಕ್ರಿ. ಹೌದ್ರಾ ರೀ? ಸೇವ್ ಆಸ್ ಅಂದ್ರೆ ಎಷ್ಟು ಸಲ ಸೇವ್ ಆಸ್ ಅಂತ್ರಿ ಇಂತ ಒಂದಿಷ್ಟು ಫೈಲ್ಗಳು ಆಲಕ್ ಸ್ಟಾರ್ಟ್ ಆಗ್ಬಿಡ್ತಾವ. ಕ್ಲಿಯರ್ ಅದಾರೆ ರೀ? ಸೊ ಸೇವ್ ಮತ್ತು ಸೇವ್ ಆಸ್ ಇರುವಂತ ವ್ಯತ್ಯಾಸ ಇಷ್ಟೇ ರೀ. ಸೇವ್ ಅಂದ್ರೆ ಒರಿಜಿನಲ್ ಫೈಲ್ ಅನ್ನ ಸೇವ್ ಮಾಡಕ್ರಿ, ಸೇವ್ ಆಸ್ ಅಂತಂದ್ರೆ ಅದರ ನಕಲು ಪ್ರತಿ ಅಥವಾ ಡೂಪ್ಲಿಕೇಟ್ ಫೈಲ್ ಅನ್ನ ಕ್ರಿಯೇಟ್ ಮಾಡಕ್ ಅಂತ ಅರ್ಥ. ಕ್ಲಿಯರ್ ಅದಾರೆ ರೀ? ನೆಕ್ಸ್ಟ್ ರೀ, ಇನ್ನ ಇಲ್ಲಿಗೆ ಬಂದ್ಮೇಲೆ ಫೈಲ್ ಮೆನ್ಯೂದಾಗ ಇನ್ನೊಂದು ಯಾವ್ದು ಬರ್ತಂದ್ರೆ ಪೇಜ್ ಸೆಟಪ್ ಅಂತ ಬರ್ತದ್ರಿ. ಇದು ಪೇಜ್ ಸೆಟಪ್ ಅಲ್ಲೇ MS ವರ್ಡ್ ನೋಡೋಣತ್ರಿ, ಅಲ್ಲಿ ಇದಕ್ಕಿಂತ ಇಂಪಾರ್ಟೆಂಟ್ ಇರ್ತದ. ಇನ್ನು ಪ್ರಿಂಟ್ ಅಂದ್ರೆ ಪ್ರಿಂಟ್ ಬರ್ತದೆ, ಶಾರ್ಟ್ ಕಟ್ ಕೀ ಕಂಟ್ರೋಲ್ P ಅಂತ ಕರಿತೀವ್ರಿ. ಇನ್ನು ಎಕ್ಸಿಟ್ ಅಂದ್ರೆ ಏನಾಗ್ತದ್ರಿ, ಹೊರಗೆ ಬರೋದ ಅಂತ ಅರ್ಥ ರೀ. ಸೊ ನೆಕ್ಸ್ಟ್ ಈಗ ಎರಡನೆಯ ಮೆನ್ಯೂ ಯಾವ್ದ್ರಿ, ಎಡಿಟ್ ಮೆನ್ಯೂ ಅಂತ ಕರಿತೀವ್ರಿ. ಅನ್ನಡು ಇಲ್ಲಿ ಬಂದ ನೋಡ್ರಿ, MS DOS ನ ಕಂಟ್ರೋಲ್ Z ಅಂದ್ರೆ ಏನ್ ಆಲತ್ತಿತ್ರಿ, ಆ ಫೈಲ್ ಸೇವ್ ಆಗ್ತಿತ್ರಿ. ಅದೇ ಇಲ್ಲಿ ನಾವು ವಿಂಡೋಸ್ ಅಪ್ಲಿಕೇಶನ್ ಆಪರೇಟಿಂಗ್ ಸಿಸ್ಟಮ್ ಬಂದಾಗ ಏನಾಗ್ತದ್ರಿ, ಇದನ್ನ ಅನ್ನಡು ಅಂತ ಕರಿತೀರಿ. ಈಗ ಅನ್ನಡು ಅಂದ್ರೆ ಏನಾಗ್ತದ್ರಿ, ಎಕ್ಸಾಂಪಲ್ ಅನ್ನಡು ಅಂದ್ರೆ ರೀ, ಈಗ ಇದನ್ನ ನಾನು ಇಲ್ಲಿರುವಂತ ಡೆಸ್ಕ್ಟಾಪ್ ಮತ್ತು ಐಕಾನ್ ಎನ್ನುವ ಈ ಒಂದ್ ಎರಡು ಪದಗಳು ಏನ್ ಮಾಡ್ತೀನಿ ಅಂದ್ರೆ ಡಿಲೀಟ್ ಮಾಡ್ತೀನಿ ರೀ. ಸೆಲೆಕ್ಟ್ ಮಾಡೀನಿ,
ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಡಿಲೀಟ್ ಮಾಡಿರುವ ಅಥವಾ ಒಂದು ಯಾವ್ದೋ ಆಕ್ಷನ್ ಮಾಡಿರುವ ಆ ಒಂದು ಕಾರ್ಯವನ್ನು ನಾವು ಮತ್ತೆ ಮರಳಿ ತಗೋಬೇಕಾದ್ರೆ ವಾಪಸ್ ಬರಬೇಕಾಗಿದೆ. ಈಗ ಅದಕ್ಕೇನ್ ಮಾಡ್ತೀವ್ರಿ, ಕಂಟ್ರೋಲ್ ಝೆಡ್. ಅದನ್ನೇ ನಾವೇನಂತ ಕರಿತೀವ್ರಿ, ಅನ್ಡು ಅಂತ ಕರಿತೀವ್ರಿ. ಹೌದ್ರಾ ರೀ? ಬಹಳಷ್ಟು ಜನ ಇದ್ರಾಗ ಸ್ಟೇಟಸ್ ನ ಹಾಕಿರ್ತಾರ್ರಿ, ಲೈಫ್ ಡಸಂಟ್ ಹ್ಯಾವ್ ಕಂಟ್ರೋಲ್ ಝೆಡ್ ಅಂತ. ತಿಳಿರಲ್ರಿ? ಬಹಳ ಜನ ಸ್ಟೇಟಸ್ ಹಾಕಿರ್ತಾರೆ. ಅವ್ರಿಗೆ ಅದ್ರ ಮೀನಿಂಗ್ ಗೊತ್ತಿಲ್ಲ ಪಾಪ, ಅವ್ರಂತ ಹಾಕಿರ್ತಾರೆ. ಅಟ್ಲೀಸ್ಟ್ ನಮ್ಗೆ ಗೊತ್ತಿರೋರಿಗಾರೆ ಹೆಲ್ಪ್ ಆಗಲಿ ಅಂತ ಹಾಕಿರ್ತಾರ. ಹೌದ್ರಾ ರೀ? ಕಂಟ್ರೋಲ್ ಝೆಡ್ ಅಂತ ಹಾಕಿರ್ತಾರೆ. ಲೈಫ್ ಡಸಂಟ್ ಹ್ಯಾವ್ ಕಂಟ್ರೋಲ್ ಝೆಡ್ ಅಂದ್ರೆ ನಮ್ಮ ಹತ್ರ ಅಂಡು ಅನ್ನೋದೇ ಇಲ್ಲ ಸರ್. ಈಗ ನನಗೂ ಬಹಳ ಕಾಯಿಸದ್ರಿ, 10th ಚಲೋ ರಿಸಲ್ಟ್ ನಾನು ಟಾಪ್ ಲಿಸ್ಟ್ ನ ಬರೋ ಮತ್ತೆ ಸಾಧ್ಯ ಅದೇನ್ರಿ? ನನ್ನ ಹತ್ರನು ಕಂಟ್ರೋಲ್ ಝೆಡ್ ಇಲ್ಲ. ಈಗ ನಮ್ಮ ಲೈಫ್ ನ ಹಂಗೆ ಇದೆ ರೀ. ಈಗ ಏನ್ ಪ್ರಯತ್ನ ಪಡ್ತೀರಿ ಹೀಗೆ ಮಾಡ್ರಿ. ಯಾಕಂದ್ರೆ ಮುಂದೆ ಒಂದಿನ ಈಗ ನಾವು ಆಟ ಆಡಿದೆಲ್ಲ ಕಂಟ್ರೋಲ್ ಝೆಡ್ ಇಲ್ಲ ಅಂತ ಗೊತ್ತಾಗ್ತೀರಿ. ಓ ಶಿಟ್, ನಮ್ಮ ಹತ್ರ ಕಂಟ್ರೋಲ್ ಝೆಡ್ ಇಲ್ಲ ಅಂತಂದ. ಸೊ ಏನ್ ಪ್ರಯತ್ನ ಮಾಡ್ತೀರಿ, ಏನ್ ಓದ್ತೀರಿ, ಎಷ್ಟು ಕಷ್ಟ ಪಡ್ತೀರಿ ಇವಾಗ ಪಡ್ರಿ. ಹೌದ್ರಾ ರೀ? ಸೊ ಅದಕ್ಕೆ ಹೇಳ್ತಾರ್ರಿ, ಬಹಳ ಜನ ಹಾಕ್ತಿರ್ತಾರೆ, ನೋಡಿರ್ಬೋದು. ಅಥವಾ ನೀವು ಇದ್ರಾಗ ಯಾರಾದ್ರೂ ಒಬ್ರು ಹಾಕಿರ್ಬೋದು. ಇಲ್ಲಿ ತನಕ ಗೊತ್ತಿರ್ಲಾರ್ದೆ ಹಾಕಿರೋ ಬಹಳ ಸಂತೋಷ. ಈಗ ಗೊತ್ತಾಗ್ಯದಲ್ರಿ, ಈಗ ಒಂದ್ಸಲ ಹಾಕ್ರಿ. ಕಂಟ್ರೋಲ್ ಝೆಡ್ ಅಂದ್ರೆ ಎದಕ್ಕೆ ಯೂಸ್ ಆಗ್ತದ್ರಿ? ಯಾವ್ದಾದ್ರು ಒಂದು ಕಾರ್ಯವನ್ನ ಮರಳಿ ಪಡಿಯಾಕೆ ಅಂತ ಇರ್ತಾರೆ, ಅಂಡೋರಿ. ನೆಕ್ಸ್ಟ್ ಈಗ ಇದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನದ ನೋಡ್ರಿ, ಇದ್ರಾಗ ರೀಡು ಆಪ್ಷನ್ ಇಲ್ರಿ. ರೀಡು ಆಪ್ಷನ್ ಅಂದ್ರೆ ಏನಾಗ್ತದ್ರಿ, ಈ ಕಂಟ್ರೋಲ್ ಝೆಡ್ ನ ಉಲ್ಟಾ ಆಗ್ತದ್ರಿ. ಇಲ್ಲಿ ಈ ಅಪ್ಲಿಕೇಶನ್ ದಾಗಿಲ್ಲ, ಮುಂದೆ ಬರುವಂತ ವರ್ಡ್ ಪ್ಯಾಡ್ MS ವರ್ಡ್ ಆಗಿರ್ತ ಹೇಳ್ತೀನಂತ್ರಿ. ನೆಕ್ಸ್ಟ್ ಕಟ್. ಕಟ್ ಅಂದ್ರೆ ರೀ, ಇನ್ನು ಬಹಳ ಜನರದಾಗ ಇದು ಕನ್ಫ್ಯೂಷನ್ ಅದ್ರಿ. ಕಟ್ ಅಂತಂದ್ರೆ ಕಟ್ ಅಂದ್ರೆ ಡಿಲೀಟ್ ಆಗ್ತದೆ ಸರ್. ಕರೆಕ್ಟ್. ಹ್ಯಾಂಗ್ ನೋಡ್ರಿ, ಈಗ ಇಲ್ಲಿ ನಾನು ಕಟ್ ಅಂತ ಕ್ಲಿಕ್ ಮಾಡ್ತೀನಿ, ಕಟ್ ಆಯ್ತ್ರಿ. ಇದರ ಅರ್ಥ ಸೇಮ್ ಹೆಂಗಂದ್ರೆ ಡಿಲೀಟ್ ಆದಂಗೆ ಆಗ್ಯದ್ರಿ. ಆದ್ರೆ ಕಟ್ಗೂ ಮತ್ತು ಡಿಲೀಟ್ಗೂ ಬಹಳ ವ್ಯತ್ಯಾಸ ಅದ ರೀ. ಡಿಲೀಟ್ ಅಂತಂದ್ರೆ ಆ ಒಂದ್ ಜಾಗಲಿಂದ ಆ ದತ್ತಾಂಶವನ್ನ ಅಳಿಸಾಕಿವ ಅಂತ ಅರ್ಥ ರೀ. ಈಗ ಕಟ್ ಅಂದ್ರೆ ಏನ್ರಿ ಸರ್, ಅದು ಡೆಸ್ಕ್ಟಾಪ್ ಐಕಾನ್ ಇಲ್ಲಿ ಬ್ಯಾಡ್ ಆಗಿತ್ರಿ, ಇಲ್ಲಿ ತರಬೇಕಾಗಿತ್ರಿ ಅದನ್ನ. ಅದಕ್ಕೆ ಇಲ್ಲಿಂದ ಕಟ್ ಮಾಡಿ ಇಲ್ಲಿ ಒಯ್ದಾಕತ್ತೀನ್ರಿ. ಕ್ಲಿಯರ್ ಅದಾರೆ ರೀ? ಕಟ್ಗೂ ಮತ್ತು ಡಿಲೀಟ್ಗೂ ಬಹಳ ವ್ಯತ್ಯಾಸ ಅದು. ಲಾಸ್ಟ್ ಟೈಮ್ ಒಂದ್ಸಲ ಎಕ್ಸಾಮ್ ಹಿಂಗೆ ಮಾಡ್ರಿ ನಮ್ಮ ಹುಡುಗರು. ಏನಂದ್ರೆ ಅದು ಕೊಟ್ಟಿದ್ದನ್ರಿ, ಕಟ್ ಅಂತ ಆಯ್ಕೆಯು ಯಾವುದಕ್ಕೆ ಸಂಬಂಧಿಸಿ ಅಥವಾ ಏನನ್ನು ತೋರಿಸ್ಕೊಡ್ತ ಅಂತ ಹೇಳಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ರ, ಆ ಒಂದು ದತ್ತಾಂಶವನ್ನು ಅಳಿಸಿ ಹಾಕುತ್ತದೆ ಅನ್ನೋದಕ್ಕೆ ಟಿಕ್ ಮಾಡಿದ್ರು. ಆಕ್ಚುಲಿ ಹಂಗಿರಂಗಿಲ್ಲ. ನಾವಿಲ್ಲಿ ಕಟ್ ಅಂತ ಮಾಡಿದಾಗ ಅದು ಅಳಿಸಿ ಹೋಗ್ತದೆ, ಕರೆಕ್ಟ್. ಆದ್ರೆ ಅಳಿಸಿ ಹೋಗ್ಯದಂತಲ್ರಿ, ಅದು ಒಂದು ಕಡೆ ದತ್ತಾಂಶವನ್ನ ಸ್ಟೋರ್ ಆಗಿರ್ತದ್ರಿ. ಈ ದತ್ತಾಂಶ ಕೇಳಿದನು ಎಕ್ಸಾಮ್ದಾಗ ಏನಂದ್ರೆ ಯಾವ್ಯಾವ್ರಿ, ಕಟ್ ಮತ್ತು ಕಾಪಿ. ಹೌದ್ರಾ ರೀ? ಎಕ್ಸಾಮ್ದಾಗ ಬಂದಿರುವಂತ ಪ್ರಶ್ನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಕಟ್ ಮತ್ತು ಕಾಪಿ ಮಾಡಿರುವ ದತ್ತಾಂಶವು ತಾತ್ಕಾಲಿಕವಾಗಿ ಎಲ್ಲಿ ಸಂಗ್ರಹವಾಗುತ್ತದೆ ಅಂತ ಕೇಳಿನಿ. ಈ ಕಟ್ ಮಾಡ್ಯಾನಂದ್ರೆ ಇಲ್ಲಿ ನಮಗೆ ಕಾಣತ್ತಿಲ್ರಿ, ಅದು ಕಾಣತ್ತದ್ರೆ ಇಲ್ರಿ. ಆದ್ರೆ ಅದೊಂದು ಕಡೆ ಸ್ಟೋರ್ ಆಗ್ಯದ್ರಿ. ಅವನು ಅದನ್ನು ಕೇಳಿದ ಎಕ್ಸಾಮ್ದಾಗ ಏನಂದ್ರೆ, ಕಟ್ ಅಥವಾ ಕಾಪಿ ಮಾಡಿರುವ ದತ್ತಾಂಶವು ತಾತ್ಕಾಲಿಕವಾಗಿ ಎಲ್ಲಿ ಸ್ಟೋರ್ ಆಗ್ತದೆ ಅಂದ್ರೆ ರೀ, ಕ್ಲಿಪ್ ಬೋರ್ಡ್ ರೀ. ಕ್ಲಿಪ್ ಬೋರ್ಡ್ ಇದು ಗೊತ್ತಿರ್ಬೇಕ್ರಿ ನಮಗೆ. ಹೌದ್ರಾ ರೀ? ಕಟ್ ಮತ್ತು ಕಾಪಿ. ಈಗ ನಾನು ಇಲ್ಲಿ ಕಟ್ ಮಾಡಿನ ಅದು ಐಕಾನ್ ಮತ್ತು ಡೆಸ್ಕ್ಟಾಪ್ ಅನ್ನುವ ಪದಗಳನ್ನ ಕಟ್ ಮಾಡಿನಂದ್ರೆ ಅವ್ರು ಸದ್ಯಕ್ಕೆ ಎಲ್ಲಿ ಹೋಗ್ಕೊಂತವ್ರಿ, ಕ್ಲಿಪ್ ಬೋರ್ಡ್ ನಾಗ ಅದಾವ್ರಿ. ಹೌದ್ರಾ ರೀ? ಕ್ಲಿಪ್ ಬೋರ್ಡ್ ಎಲ್ಲಿ ಇರ್ತಂತ ನಮಗೆ ಇಲ್ಲಿ ಕಾಣಂಗಿಲ್ರಿ. ಅದನ್ನ ಕ್ಲಿಪ್ ಬೋರ್ಡ್ ನಾಗ ಕುಂತಿರ್ತಾವ. ಅದ್ರದೊಂದು ಪಾರ್ಟೇಷನ್ ಜಾಗ ಐತ್ರಿ, ಆ ಜಾಗದಾಗ ಹೋಗಿ ಕುಂತಿರ್ತಾವ್ರಿ. ನೆಕ್ಸ್ಟ್ ಇದು ಒಂದನೇ ಪ್ರಶ್ನೆ ಕೇಳಿದ. ಇನ್ನು ಎರಡನೇ ಪ್ರಶ್ನೆ ಏನ್ ಕೇಳಿದ ಅಂದ್ರೆ ರೀ, ಕಟ್ ಮತ್ತು ಕಾಪಿ ಮಾಡಿರುವ ದತ್ತಾಂಶವು ಎಲ್ಲಿವರೆಗೂ ಈ ಒಂದು ಕ್ಲಿಪ್ ಬೋರ್ಡ್ ನಲ್ಲಿ ಸಂಗ್ರಹವಾಗ್ತಾವ ಅಂತ ಎರಡನೇ ಕ್ವಶನ್ ಐತ್ರಿ. ಈಗ ಕಟ್ ಮತ್ತು ಕಾಪಿ ಮಾಡಿ ಎಲ್ಲಿ ಸ್ಟೋರ್ ಆಗ್ತಾವ ನಮ್ಗೆ ಗೊತ್ತಾಗ ಸರ್, ಎಲ್ರಿ? ಕ್ಲಿಪ್ ಬೋರ್ಡ್ ನಾಗ್ರಿ. ಇದೇ ಕಟ್ ಮತ್ತು ಕಾಪಿ ಮಾಡಿರುವಂತಹ ದತ್ತಾಂಶವು ಎಲ್ಲಿವರೆಗೂ ಕ್ಲಿಪ್ ಬೋರ್ಡ್ ನಲ್ಲಿ ಸಂಗ್ರಹವಾಗಿರ್ತಾವ ಅಂತ ಎರಡನೇ ಪ್ರಶ್ನೆ ಐತ್ರಿ. ಒಂದು ನಾ ಕೊಡ್ತೀನಿ ನಿಮ್ಗೆ ಆಪ್ಷನ್ ಹೇಳೋಣ. ಏನಂದ್ರೆ, ಇನ್ನೊಂದು ಕಟ್ ಮತ್ತು ಕಾಪಿ ಮಾಡುವವರೆಗೂ. ಯಾವ್ದ್ರಿ? ಇನ್ನೊಂದು ಕಟ್ ಅಥವಾ ಕಾಪಿ. ಕಟ್ ಅಥವಾ ಕಾಪಿ ಮಾಡುವವರೆಗೆ ಒಂದು ಆಪ್ಷನ್ ರೀ. ಇದು ಆಪ್ಷನ್ ಎ ಅಂತ ತಗೊಳಮಂತ. ಆಪ್ಷನ್ ಬಿ ಏನಂತ ಕೇಳಿದ್ನು ಅಂತಂದ್ರೆ, ಕಂಪ್ಯೂಟರ್ ಆಫ್ ಮಾಡುವವರೆಗೂ. ಕಂಪ್ಯೂಟರ್ ಆಫ್ ಮಾಡುವವರೆಗೂ. ಹೌದ್ರಾ ರೀ? ನೆಕ್ಸ್ಟ್ ಆಪ್ಷನ್ ಸಿ ಏನ್ ಕೊಡ್ತೀನಿ ಅಂದ್ರೆ, ಮೇಲಿನ ಎಲ್ಲವೂ ಸುಳ್ಳು. ಎಲ್ಲವೂ ಸುಳ್ಳು ಅಂದ್ರೆ ಯಾವ ಕರೆಕ್ಟ್ ಇಲ್ಲ ಅಂತ ಅರ್ಥ ರೀ. ಆಮೇಲೆ ಡಿ ಏನಾಗಿತ್ತು ಅಂದ್ರೆ, ಎ ಮತ್ತು ಬಿ ಸರಿಯಾಗಿದೆ ಅಂತ ಕೇಳಿದೇನ್ರಿ. ಆಪ್ಷನ್ ಯಾವ್ದ್ರಿ? ಇನ್ನೊಂದು ಕಟ್ ಆರ್ ಕಾಪಿ ಮಾಡೋ ತನಕ ರೀ, ಅಥವಾ ಕಂಪ್ಯೂಟರ್ ಆಫ್ ಆಗೋ ತನಕ ರೀ. ಆಪ್ಷನ್ ಎ ಇನ್ನೊಂದು ಕಟ್ ಮತ್ತು ಕಾಪಿ ಮಾಡೋ ತನಕ ಸರಿ ಅದ್ರಿ. ಆಪ್ಷನ್ ಬಿ ತಪ್ಪಾಗ್ತಂತೀರ? ಆಪ್ಷನ್ ಡಿ ಸರಿ ಆಗ್ತದ್ರಿ. ಯಾಕಂದ್ರೆ ಅದು ಎಲ್ಲಿ ತನ ಸಂಗ್ರಹ ಮಾಡ್ತದಂದ್ರೆ, ಒಂದು ಇನ್ನೊಂದು ಕಾಪಿ ಅಥವಾ ಕಟ್ ಮಾಡ್ಬೇಕ್ರಿ. ಇಲ್ಲ ಅಂತಂದ್ರೆ ಕಂಪ್ಯೂಟರ್ ಆಫ್ ಮಾಡ್ಬೇಕು. ಅಲ್ಲಿ ತನ ಈ ಒಂದು ಕ್ಲಿಪ್ ಬೋರ್ಡ್ ನಾಗ ಸಂಗ್ರಹ ಆಗಿರ್ತದ್ರಿ. ಆಮೇಲೆ ಇನ್ನೊಂದು ನೆನಪಿರ್ಬೇಕ್ರಿ, ಈ ಕ್ಲಿಪ್ ಬೋರ್ಡ್ ಅನ್ನೋದು ಏನಂದ್ರೆ, ಇದು ಕೂಡ ಯಾವ್ದಂದ್ರೆ ತಾತ್ಕಾಲಿಕವಾಗಿ ಸಂಗ್ರಹ ಮಾಡುವಂತ ಸ್ಥಳ ರೀ. ಇದೇ ತರ ತಾತ್ಕಾಲಿಕ ಸಂಗ್ರಹಣ ಅಂತ ಒಂದ್ ಕಡೆ ಘಟಕದ ನೋಡಿ,
ಯಾವುದು ಮೆಮೊರಿ ಡಿವೈಸಸ್ ಅನ್ನೋದು ತಾತ್ಕಾಲಿಕ ಸಂಗ್ರಹವಾಗುವಂತಹ ಮೆಮೊರಿ ಘಟಕ ಯಾವದ್ರಿ ಪ್ರೈಮರಿ ಮೆಮೊರಿ ಇಲ್ರ ಪ್ರೈಮರಿ ಮೆಮೊರಿ ಇಲ್ರಿ ಆ ಪ್ರೈಮರಿ ಮೆಮೊರಿದಾಗ ಇನ್ನೊಂದ್ಸಲ ಕೇಳೇನಂದ್ರಿ ರ್ಯಾಮ್ ರೀ ಇಷ್ಟೇ ಸಿಂಪಲ್ ರೀ ಹಂಗೆ ಅದು ಯಾವ್ದು ಬಂತ್ರಿ ಹಾರ್ಡ್ವೇರ್ ಆಗ್ತದೆ ಈ ಸಾಫ್ಟ್ವೇರ್ ನ ಬಂದಾಗ ಯಾವ್ದ್ರ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇರ್ಬೋದು ಅಥವಾ ಪೇಜ್ ಮೇಕರ್ ಇರ್ಬೋದು ಫೋಟೋಶಾಪ್ ಇರ್ಬೋದು ಯಾವ್ದೊಂದು ಅಪ್ಲಿಕೇಶನ್ ಬರಲ್ರಿ ಇಲ್ಲಿರೋ ಆಮೇಲೆ ಇದಕ್ಕೆ ವ್ಯತ್ಯಾಸ ಏನದಂತಂದ್ರೆ ರೀ ಈಗ ನಾವು ನೋಡ್ರಿ ಏನೊಂದು ಹೇಳ್ತೀವಿ ಈಗ ಒಂದು ಫೈಲ್ ಅನ್ನ ಡಿಲೀಟ್ ಮಾಡಿ ಅಂದ್ರೆ ಎಲ್ಲಿ ಹೋಗಿ ಸ್ಟೋರ್ ಆಗ್ತವ್ರಿ ಒಂದು ಫೈಲ್ ಅದ ರೀ ಈಗ ನಾನು ಸಿ ಅಂತೀವಿ ಫೈಲ್ ಮಾಡಿ ಈಗ ಎಕ್ಸಾಂಪಲ್ ಡೆಸ್ಕ್ಟಾಪ್ ಏನೋ ಒಂದು ನೋಟ್ ಪ್ಯಾಡ್ ಫೈಲ್ ಅದ ರೀ ಈಗ ಇದನ್ನ ಡಿಲೀಟ್ ಮಾಡ್ತೀನಿ ಎಲ್ಲಿ ಹೋಗಿ ಸ್ಟೋರ್ ಆಗ್ತದೆ ರೀ ರೀಸೈಕಲ್ ಬಿನ್ ಆಗ್ರಿ ಅದನ್ನ ಮತ್ತೆ ಮರಳಿ ತಗೋಬೇಕಂದ್ರೆ ರೀ ರೀಸ್ಟೋರ್ ರೀ ಈಗ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ನಾ ಯಾವ್ದಂದ್ರೆ ಐಕಾನ್ ಮತ್ತು ಡೆಸ್ಕ್ಟಾಪ್ ಅಂತ ಇಲ್ಲಿ ಬರ್ದಿದ್ದೆ ಹೌದಾ ಕಟ್ ಮಾಡೀನಿ ಈಗ ಅದು ಡಿಲೀಟ್ ಮಾಡಿ ಅಂತ ಇಟ್ಕೊಳ್ಳೋ ನಾ ಕಟ್ ಮಾಡಿಲ್ಲ ಇವಾಗ ಡಿಲೀಟ್ ಮಾಡಿ ಅಂತ ಇಟ್ಕೊಳ್ಳೋ ಅಂತ ಅದು ಎಲ್ಲೋ ಸ್ಟೋರ್ ಆಗಿರ್ತರಿ ಅದು ಎಂದೆಂದು ರೀಸೈಕಲ್ ಬಿನ್ನಿಗೆ ಹೋಗಿರಂಗಿಲ್ಲ ಇದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಹೌದ್ರಾ ರೀ ನಮ್ದು ಒಂದು ಯಾವ್ದಾರ ಅಪ್ಲಿಕೇಶನ್ದಾಗ ಇರುವಂತ ದತ್ತಾಂಶ ಅಂದ್ರೆ ಅದನ್ನ ಟೈಪ್ ಮಾಡಿರುವಂತ ಟೆಕ್ಸ್ಟ್ ಇರ್ಬೋದು ಅಥವಾ ಇನ್ನ ಎಡಿಟ್ ಮಾಡತ್ತಿರುವಂತ ಇಮೇಜ್ ಇರ್ಬೋದ್ರಿ ಮತ್ತದು ಏನಾದ್ರೂ ಅಪ್ಲಿಕೇಶನ್ ಹೊರಗದ ಅಂತ ಇಟ್ಕೊಡ್ರಿ ಅಪ್ಲಿಕೇಶನ್ ಹೊರಗದ ಅಂದ್ರೆ ಅದೊಂದು ಫೈಲ್ ಅಂತಾನೆ ಕನ್ಸಿಡರ್ ರೀ ಈಗ ಇಲ್ಲಿ ಅದ ಅಂತಂದ್ರೆ ಅದು ಬರೀ ನಾವೇನೋ ದತ್ತಾಂಶ ಅಂತ ಯಾವ ದತ್ತಾಂಶ ಅಂದ್ರೆ ಅದು ಪ್ರೊಸೆಸಿಂಗ್ ಆಗಿರುವಂತ ದತ್ತಾಂಶ ರೀ ಇದನ್ನ ಸಂಪೂರ್ಣವಾಗಿ ನಾವು ಮಾಹಿತಿ ಅಂತ ಕರೆಯಂಗಿಲ್ರಿ ಸರ್ ನಾನು ಇಲ್ಲೆಲ್ಲ ಹೋಮ್ ಟ್ಯಾಬ್ ಅಂತದ್ರಿ ಮೋಸ್ಟ್ ಕಂಟ್ರೋಲ್ ಅಂತ ಹಿಂಗೆಲ್ಲ ಬರ್ದಿದ್ದದ್ರಿ ಇದು ಇನ್ನ ಪ್ರೊಸೆಸಿಂಗ್ ದಾಗ ಅದ ರೀ ಇದು ಪ್ರೊಸೆಸ್ಡ್ ಅಲ್ರಿ ಇನ್ನದು ಕಾರ್ಯ ನಡೆಯಕತ್ತದ್ರಿ ಇದನ್ನ ಸೇವ್ ಮಾಡಿದ್ಮೇಲೆ ಅದು ಪ್ರೊಸೆಸ್ ಕಂಪ್ಲೀಟ್ ಆಗ್ತದ್ರಿ ಇದು ಸೇವ್ ಮಾಡಿ ಅಂದ್ರೆ ಅದು ಫೈಲ್ ಅಂತ ಆಗಿರ್ತರಿ ಕನ್ಫ್ಯೂಷನ್ ಮಾಡ್ಕೋಬಾರ್ದ್ರಿ ಯಾವ್ದಾದ್ರು ಒಂದು ಫೈಲ್ ಅಥವಾ ಫೋಲ್ಡರ್ ಇಮೇಜ್ ಮತ್ತು ಆಡಿಯೋ ವಿಡಿಯೋಗಳನ್ನ ಡಿಲೀಟ್ ಮಾಡಿದಾಗ ಅವೆಲ್ಲ ಎಲ್ಲಿ ಸ್ಟೋರ್ ಆಗ್ತಾವ್ರಿ ರೀಸೈಕಲ್ ಬಿನ್ ಆಗ್ರಿ ಸೊ ಈ ಒಂದು ಯಾವ್ದಾದ್ರಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನಾಗ ಡಿಲೀಟ್ ಮಾಡಿರುವ ದತ್ತಾಂಶವು ರೀಸೈಕಲ್ ಬಿನ್ ನಲ್ಲಿ ಹೋಗಿ ಸಂಗ್ರಹವಾಗುತ್ತದೆ ಸರಿನಾ ರೀ ಓಕೆ ನೆಕ್ಸ್ಟ್ ಆಮೇಲೆ ಸೊ ಹಾಗಿದ್ರೆ ಇದು ಎಲ್ಲಿ ಹೋಗಿರ್ತಂದ್ರೆ ಇದು ಕೂಡ ಕ್ಲಿಪ್ ಬೋರ್ಡ್ ನಾಗೆ ಇರ್ತದೆ ಇಲ್ಲಿ ನೀವು ಸದ್ಯಕ್ಕೆ ಏನಾದ್ರು ಡಿಲೀಟ್ ಮಾಡಿದ್ರೆ ಅದು ಕೂಡ ಕ್ಲಿಪ್ ಬೋರ್ಡ್ ನಾಗೆ ಒಂದ್ ಕಡೆ ಸ್ಟೋರ್ ಆಗಿರ್ತದೆ ಬಟ್ ಅದು ಇಲ್ಲಿ ಡಿಲೀಟ್ ಮಾಡಿದ್ರೆ ಕ್ಲಿಪ್ ಬೋರ್ಡ್ ಆಗಿ ಹೋಗ್ತಂತ ಎಂದೆಂದು ಕೇಳಿಲ್ಲ ನಮ್ಗೆ ಕೇಳೋದಿಲ್ರಿ ಆದ್ರೆ ಯಾವ್ದು ಕೇಳ್ತ ನಮಗಂದ್ರೆ ಕಟ್ ಮತ್ತು ಕಾಪಿ ಮಾಡಿರೋ ದತ್ತಾಂಶವು ತಾತ್ಕಾಲಿಕವಾಗಿ ಎಲ್ಲಿ ಹೋಗ್ತಾವ್ರಿ ಕ್ಲಿಪ್ ಬೋರ್ಡ್ ಆಗಿ ಹೋಗ್ತಾವ್ರಿ ನೆಕ್ಸ್ಟ್ ರೀ ಕ್ಲಿಪ್ ಬೋರ್ಡ್ ನಲ್ಲಿರುವ ದತ್ತಾಂಶವು ಎಲ್ಲಿ ತನಕ ಸಂಗ್ರಹವಾಗಿರ್ತಂದ್ರೆ ಒಂದು ಇನ್ನೊಂದು ಕಟ್ ಅಥವಾ ಕಾಪಿ ಮಾಡುವವರೆಗೂ ಎರಡನೇದ್ರಿ ಕಂಪ್ಯೂಟರ್ ಆಫ್ ಆಗುವವರೆಗೂ ಇವೆರಡು ಇನ್ನ ಮುಂದೆ ಏನಾದ್ರು ಎಕ್ಸಾಮ್ ಆಗಿದ್ದು ಪ್ರಶ್ನೆ ಬಂತಂದ್ರೆ ಕಣ್ಣು ಮುಚ್ಚಿ ಹಾಕ್ಬಿಡ್ಕೊಡ್ರಿ ಹಂಗಂತ ಮತ್ತೆ ಬರೀ ಒಂದೇ ಕೇಳೇನ ಈ ಉಳಿದ್ವೆಲ್ಲ ಬೇರೆ ಬೇರೆ ಹೇಳೇನಂದ್ರೆ ಮತ್ತೆ ಅವಾಗ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಕ್ಲಿಯರ್ ಅದಾರ ರೀ ತಿಳಿದ್ರಿ ಓಕೆ ನೆಕ್ಸ್ಟ್ ಈಗ ನಾನು ಇದನ್ನ ಏನ್ ಮಾಡೀನ್ರಿ ಕಟ್ ಮಾಡೀನಿ ಕಟ್ ಅಂತಂದ್ರೆ ಇಲ್ಲಿ ಅಳಿಸಿ ಹೋಗ್ಯಾದಂತಲ್ರಿ ಈಗ ಇಲ್ಲಿ ನಾ ಕಟ್ ಮಾಡಿರೋದು ಎಲ್ಲಿ ಹೋಗಿ ನಿಂತದ್ರಿ ಈಗ ಅದು ವೆರಿ ಗುಡ್ ಕ್ಲಿಪ್ ಬೋರ್ಡ್ ನಾಗದ ಸೊ ಈಗ ಇದನ್ನ ನನಗೆ ಎಲ್ಲಿ ತರಬೇಕಾಗ್ಯದ ಅಂದ್ರೆ ಸರಿ ಲುಕ್ ಅಂತದ ನೋಡ್ರಿ ಇದ್ರ ಕೆಳಗಡೆ ಒಂದು ಹೊಸ ಲೈನ್ ಬೇಕ್ರಿ ಇಲ್ಲಿ ಬೇಕಾಗ್ಯಾವ್ರಿ ಈಗ ಅದನ್ನ ಕಟ್ ಮಾಡಿರುವಂತಹ ದತ್ತಾಂಶಗಳನ್ನು ಅಂಟಿಸಲು ಯಾವ ಆಯ್ಕೆ ರೀ ಪೇಸ್ಟ್ ರೀ ಎಕ್ಸಾಂಪಲ್ ನಾನಿಲ್ಲಿ ಎಡಿಟಿಂಗ್ ಹೋಗಿ ಪೇಸ್ಟ್ ಎನ್ನುವ ಆಯ್ಕೆ ರೀ ಅದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ವಿ ಅಂತ ಕರಿತೀರಿ ಕಂಟ್ರೋಲ್ ಪಿ ಅನ್ಬೇಡ್ರಿ ಕಂಟ್ರೋಲ್ ಪಿ ಅಂದ್ರೆ ಪ್ರಿಂಟ್ ಎಲ್ಲ ಚಾಲು ಆಗ್ತದೆ ಅದು ಈ ತರ ಹೌದಲ್ರಿ ಕಂಟ್ರೋಲ್ ವಿ ರೀ ಈಗ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಅಂದ್ರೆ ಅವು ಡಿಲೀಟ್ ಆಗಿಲ್ರಿ ಅವು ಒಂದ್ ಕಡೆ ಕುಂತೀವ್ರಿ ಎಲ್ಲಿ ಕುಂತೀವಿ ಅಂತ ಈಗ ನಿಮ್ಗೆ ಗೊತ್ತಾಗ್ಯದಲ್ರಿ ನೆಕ್ಸ್ಟ್ ಇದು ಕಟ್ ಮಾಡಿದ್ರೆ ಇಲ್ಲಿಗೆ ಬಂತ್ರಿ ಸರ ಈಗ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಯಾವ್ದಂದ್ರೆ ಗ್ಯಾಲರೀಸ್ ಅಂತ ಆಯ್ತು ನೋಡ್ರಿ ಇದನ್ನ ನನಗ್ ಒಂದಕ್ಕಿಂತ ಹೆಚ್ಚಿನ ಟೈಮ್ ಬೇಕಾಗಿದ್ರಿ ಇಲ್ಲೊಂದು ಗ್ಯಾಲರಿ ಕರೆಕ್ಟ್ ಸರ್ ಇಲ್ಲೊಂದ್ ಕಡೆ ಗ್ಯಾಲರಿ ಬೇಕ್ರಿ ಇಲ್ಲೊಂದ್ ಕಡೆ ಬೇಕು ಇಲ್ಲೊಂದ್ ಕಡೆ ಬೇಕು ಅವಾಗ ಪದೇ ಬರೆಯುವಂತ ಅವಶ್ಯಕತೆ ಇಲ್ರಿ ಹೌದಲ್ರಿ ಎಕ್ಸಾಂಪಲ್ ನಾವು ಸಣ್ಣದೆಲ್ಲ ಕಾಪಿ ಮಾಡ್ತಿದ್ವಿ ನೋಡ್ರಿ ಯಾರೊಬ್ಬ ಬರೀತಾರ ನೋಡಿ ಎಲ್ಲರೂ ಬರ್ಬಿಡ್ತಿದ್ವಿ ನೀವು ಬರ್ದಿಲ್ ಬಿಡ್ರಿ ನಾ ಬರ್ದಿನ್ರಿ ರೈಟ್ ರೀ ಹ್ಞೂನ್ರಿ ಓಕೆ ಇದನ್ನ ಕಾಪಿ ಮಾಡ್ಬೇಕಾಗ್ಯದ ಹೌದಾ ಕಾಪಿ ಅಂದ್ರೆ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಸಿ ಅಂತೀವ್ರಿ ಈಗ ಇದನ್ನ ಕಾಪಿ ಅದು ಏನಾದ್ರು ಡಿಲೀಟ್ ಆಯ್ತ್ರೆ ಇಲ್ಲಿ ಕಟ್ ಆಯ್ತ್ರೆ ಆಗಿಲ್ರಿ ಅದು ಅಲ್ಲೇ ಅದ ರೀ ಈಗ ನನಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಂತ ಹೋಗೋಣ್ರಿ ಸೊ ಹಾಗಿದ್ರ ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋದು ಕಾಣಂಗಿಲ್ಲ ಅಂದ್ರೆ ಎಲ್ಲಿ ಅದ ರೀ ಈಗ ಅದು ಕನ್ಫ್ಯೂಷನ್ ಆಗ್ಬಿಟ್ರೆ ಮತ್ತೆ ಆಮೇಲೆ ಇದೇನೋ ಹೊಸದ್ ಬಂತಂತ ಹೇಳ್ರಿ ಈಗ ಅದು ಕಾಪಿ ಮಾಡಿ ಅಂದ್ರೆ ಅದು ಅಲ್ಲೇ ಅದ ಸರ್ ಆದ್ರೆ ಇನ್ನೊಂದು ಕಾಪಿ ಮಾಡಿರೋ ದತ್ತಾಂಶ ಎಲ್ಲಿ ಇರ್ತದ್ರಿ ಕ್ಲಿಪ್ ಬೋರ್ಡ್ ನಾಗೆ ಇರ್ತದ್ರಿ ಎಕ್ಸಾಂಪಲ್ ಇದನ್ನ ನಾನು ಪೇಸ್ಟ್ ಅಂತೀನ್ರಿ ಸಾರಿ ಪೇಸ್ಟ್ ಶಾರ್ಟ್ಕಟ್ ಏನಾದ್ರಿ ಪೇಸ್ಟ್ ರೀ ಕಂಟ್ರೋಲ್ ಪ್ಲಸ್ ವಿ ರೀ ನೆಕ್ಸ್ಟ್ ಇಲ್ಲೊಂದ್ ಕಡೆ ಪೇಸ್ಟ್ ಮಾಡ್ತೀನಿ ನೀವು ಇದನ್ನ ಪೇಸ್ಟ್ ಎಷ್ಟಲ್ಲ ಅಂತಂದ್ರೆ ನೀವು ನಂಬರ್ ಆಫ್ ಟೈಮ್ಸ್ ನೀವು ಇವೆಲ್ಲ ಸರ್ ಇವತ್ತು ಕ್ಲಾಸ್ ಚಾಲಾಗ್ಯದಲ್ರಿ ಇವತ್ತು ಪೂರಾ ಸರ್ ಕ್ಲಾಸ್ ಎಲ್ಲ ಮುಗಿತನ ಕಂಟ್ರೋಲ್ ವಿ ಹೊಡಿತೀನಿ ಅಂದ್ರೆ ಅಲ್ಲಿ ತನಕ ಪೇಸ್ಟ್ ಹಾಕೋತೇನೆ ಹೋಗಿರ್ತೀರಿ ನಾ ಯಾವ್ದಾರ ತರ ಬೇರೆ ರೀ ಸೊ ಇನ್ನೊಂದು ರೀ ಕಟ್ ಮತ್ತು ಕಾಪಿಗಿರುವ ವ್ಯತ್ಯಾಸ ಗೊತ್ತಾಗ್ಯದಲ್ಲ ಏನ್ ಇದನ್ನ ಹೇಳ್ಬಿಡಲ್ಲ ಗೊತ್ತಾಗ್ಯದಲ್ರಿ ಹೇಳಮ್ಮಂತೀರ
ಕಟ್ ಅಂದ್ರೆ ಏನಾಗುತ್ತಂದ್ರೆ ಯಾವ್ದಾದ್ರೂ ಒಂದು ದತ್ತಾಂಶವನ್ನ ಆಯ್ಕೆ ಮಾಡ್ಕೊಂಡು ಕಟ್ ಮಾಡಿದ್ರಂದ್ರೆ ಅಲ್ಲಿಂದ ಸಂಪೂರ್ಣವಾಗಿ ಸ್ಥಳವನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಯಾವ ಪ್ಲೇಸ್ ನಿಂದ ಅದನ್ನ ಬೇರೆ ಪ್ಲೇಸಿಗೆ ಹೋಗ್ಬೇಕಂತಿರೋ ಇಲ್ಲಿದೆ ಎಕ್ಸಾಂಪಲ್ ಇದು ಯುವರ್ ಅಂತ ನಾನು ಏನಾದ್ರೂ ಕಟ್ ಮಾಡಿದ್ರೆ ಈ ಜಾಗ ಎಂಟಿ ಆಗಿಬಿಡ್ತೀರಿ, ಈ ದತ್ತಾಂಶವನ್ನ ಕಂಪ್ಲೀಟ್ ಆಗಿ ಆ ಕಡೆ ಹೋಗ್ಲತ್ತೀನಿ ಅಂತ ಅಂತಾರೆ. ಇನ್ನು ಕಾಪಿ ಅಂದ್ರೆ ಏನಾಗುತ್ತಂದ್ರೆ ಯಾವ ಒಂದು ದತ್ತಾಂಶವು ನೀವು ಕಾಪಿ ಮಾಡ್ರಿ, ಎಕ್ಸಾಂಪಲ್ ಫ್ರಾಮ್ ಅನ್ನೋದನ್ನ ನೀವು ಕಾಪಿ ಮಾಡಿರಿ ಅಂದ್ರೆ ಇಲ್ಲೂ ಸಹ ಇರ್ತದ್ರಿ, ಮತ್ತೆ ನೀವು ಎಷ್ಟು ಸಲ ಅದನ್ನ ಪೇಸ್ಟ್ ಮಾಡ್ತೀರಿ ಅಷ್ಟು ಸಲ ಬರ್ತದೆ. ಆಮೇಲೆ ಕಟ್ ಎನ್ನುವುದು ಒಂದೇ ಬಾರಿ ಅದನ್ನ ಪೇಸ್ಟ್ ಮಾಡಬಹುದ್ರಿ. ಈಗ ಸ್ವಲ್ಪ ಚೇಂಜ್ ಆಗ್ಯದ್ರಿ, ಏನಂತಂದ್ರೆ ರೀ ಪೇಸ್ಟ್ ನೀವು ಕಟ್ ಮಾಡಿದ ದತ್ತಾಂಶನ 2-3 ಸಲ ತಗೋಬಹುದು. ನೀವು ವಾಟ್ಸ್ಆಪ್ ನಾವು ಟ್ರೈ ಮಾಡಿ ನೋಡ್ರಿ ಬರ್ತದ್ರಿ, ಕಟ್ ಮಾಡಿದಾಗ ನೀವು 2-3 ಸಲ ಪೇಸ್ಟ್ ಮಾಡ್ರೆ ಅಲ್ಲೂ ಬರ್ತದ್ರಿ. ಆದ್ರೆ ಆಕ್ಚುಲಿ ಅದ್ರ ಕಾರ್ಯ ಏನಂದ್ರ ಕಟ್ ಅಂತಂದ್ರೆ ಒಂದ್ಸಲ ಇಲ್ಲಿ ಕಟ್ ಮಾಡಿ ಈ ಕಡೆ ಒಯ್ಯೋದಂತ ಅಂತಾರೆ. ಈಗ ಅದನ್ನ ಪದೇ ಪದೇ ತಗೋತೀವಿ ಅಂದ್ರೆ ಇದು ಕಾಪಿ ಮತ್ತು ಪಾಪದ ಜಾಗಕ್ಕೆ ಅದಕ್ಕೇನೋ ಅಲ್ಲಿ ವ್ಯಾಲ್ಯೂನೇ ಇರಂಗಿಲ್ಲ, ಹೌದಲ್ರಿ? ಸೊ ಈ ಕಾಪಿ ಅನ್ನೋದು ಏನಾಗ್ತಂದ್ರೆ ಒಂದ್ಸಲ ನೀವು ಆ ದತ್ತಾಂಶವನ್ನ ಕಾಪಿ ಮಾಡಿರಂದ್ರೆ ನೀವು ಎನ್ ನಂಬರ್ ಅಂದ್ರೆ ಏನ್ರಿ ನ್ಯಾಚುರಲ್ ನಂಬರ್ ಅನ್ಬೇಡ್ರಿ, ಮತ್ತೆ ಮ್ಯಾಥಮೆಟಿಕ್ಸ್ ನಂಬರ್ ಬರಲ್ರಿ, ಹೌದಲ್ರಿ? ನ್ಯಾಚುರಲ್ ನಂಬರ್ ಆಗದ್ರಿ ಎನ್ ನಂಬರ್ ಆದ್ರೆ ಎಷ್ಟು ಟೈಮ್ಸ್ ಬೇಕಾದ್ರೆ ಅದು ಅನ್ಲಿಮಿಟೆಡ್. ನಾವು ಇನ್ಫಿನಿಟಿ ಅಂತ ಹೇಳ್ತೀವಿ ನೋಡ್ರಿ, ಕೊನೆ ಇಲ್ಲ. ನೀವು ಎಷ್ಟು ಸಲ ಪೂರ್ತಿ ಬೆಳಗನ ಸರ್ ಇದೊಂದು ತಿಂಗಳು ಹಂಗೆ ಕಂಟ್ರೋಲ್ ವೀನೇ ಇಡ್ತೀನಿ, 1 ತಿಂಗಳ ತನಕ ಪೇಸ್ಟ್ ಹಾಕೋತೀನಿ ಹೋಗಿರ್ತದ್ರಿ, ಹೌದ್ರಾ ರೀ? ಅಂದ್ರೆ ಕಾಪಿ ಮಾಡಿರೋ ದತ್ತಾಂಶ ಎಷ್ಟು ಬಾರಿ ನೀವು ಪೇಸ್ಟ್ ಮಾಡ್ತೀರ ಅಷ್ಟು ಬಾರಿ ಅದು ಅಂಟಿಸ್ತಾ ಹೋಗ್ತದ್ರಿ. ಕಟ್ ಅನ್ನೋದ್ರ ಒಂದ್ಸಲ ಪೇಸ್ಟ್ ಮಾಡಿದ್ರೆ ಅಂದ್ರೆ ಮುಗಿತ್ರಿ ಅವ್ರ ಕೆಲಸ, ನೆನ್ಪಿರ್ತದ್ರಿ ರೀ? ಕಟ್ ಎನ್ನುವ ಆಯ್ಕೆ ಯಾವ್ದಾದ್ರು ಒಂದು ಪದವನ್ನ ನೀವು ಆಯ್ಕೆ ಮಾಡ್ಕೊಂಡು ಕಟ್ ಮಾಡಿರಂದ್ರೆ ಆ ಸ್ಥಳದಲ್ಲಿರುವಂತಹ ಈ ದತ್ತಾಂಶವು ಅಥವಾ ಈ ಮಾಹಿತಿಯು ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡೋದ್ರಿ. ಇನ್ನ ಕಾಪಿ ಅಂದ್ರ ಆ ಒಂದು ಆಯ್ಕೆ ಮಾಡಿರುವ ದತ್ತಾಂಶವು ಎಷ್ಟು ಬಾರಿ ಬೇಕಾದರೂ ಅದನ್ನು ಅಂಟಿಸಲು ಈ ಒಂದು ಕಾಪಿ ಎನ್ನುವ ಆಯ್ಕೆ ಹೆಲ್ಪ್ ಮಾಡ್ತದ್ರಿ. ತಿಳಿದಂತ ಅನ್ಕೊಂಡಿನ್ರಿ. ಹಾ ಚಲ ಮುಂದಕ್ಕೆ ಹೋಗೋಣ ರೀ. ಕಾಪಿ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಸಿ ರೀ. ಕಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ ಎಕ್ಸ್ ರೀ, ಕಂಟ್ರೋಲ್ ಎಕ್ಸ್, ಹೌದಲ್ರಿ? ನೆಕ್ಸ್ಟ್ ರೀ ಪೇಸ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ವಿ ರೀ. ಸೊ ನೆಕ್ಸ್ಟ್ ಕಟ್ ಮತ್ತು ಕಾಪಿ ಮಾಡಿರುವ ದತ್ತಾಂಶಗಳು ತಾತ್ಕಾಲಿಕವಾಗಿ ಡ್ಯಾಶ್ ನಲ್ಲಿ ಸಂಗ್ರಹ ರೀ ಕ್ಲಿಪ್ ಬೋರ್ಡ್ ರೀ. ಕ್ಲಿಪ್ ಬೋರ್ಡ್ ನಲ್ಲಿರುವ ಮಾಹಿತಿಯು ಅಥವಾ ಆ ಒಂದು ಸಂಗ್ರಹಣವು ಎಲ್ಲಿವರೆಗೂ ಇರ್ತದ್ರಿ? ಇನ್ನೊಂದು ಕಾಪಿ ಅಥವಾ ಕಟ್ ಮಾಡುವವರೆಗೂ. ಎರಡನೇದ್ರಿ ಕಂಪ್ಯೂಟರ್ ಆಫ್ ಆಗೋದು. ಇನ್ನೊಂದು ಕ್ವಶನ್ ಕೇಳ್ತೇನ್ರಿ, ಅಪ್ಲಿಕೇಶನ್ ಕ್ಲೋಸ್ ಮಾಡುವವರೆಗೂ. ಎಕ್ಸಾಂಪಲ್ ಈಗ ನೋಟ್ ಪ್ಯಾಡ್ ಅದಾರೆ, ನೋಟ್ ಪ್ಯಾಡ್ ಅನ್ನ ಕಟ್ ಮಾಡಿ ಸರ್ ಇದನ್ನ ಕ್ಲೋಸ್ ಮಾಡ್ತೇನ್ರಿ, ಅಲ್ಲಿ ಅವಾಗ ಅದು ಕ್ಲಿಪ್ ಬೋರ್ಡ್ ಆಗಿ ಇರ್ತದೆ ಹೋಗಿರ್ತದೆ ಇರ್ತದೆ ರೀ. ಹಾ ಇದು ಗೊತ್ತಿರ್ಬೇಕು ನೋಡ್ರಿ, ಯಾಕಂದ್ರೆ ನಾ ಈ ದತ್ತಾಂಶ ಎಲ್ಲಿ MS ವರ್ಡ್ ಕಾಪಿ ಮಾಡ್ಕೊಂಡು ಇಲ್ಲಿ ತಂದು ಹಾಕಿನ್ರಿ ಇದನ್ನ, ಹೌದಾ? MS ವರ್ಡ್ ಇಲ್ಲಿ ನೋಡ್ರಿ ನಾ ಕ್ಲೋಸ್ ಮಾಡಿ ಆದ್ರೂ ಅದು ಇಲ್ಲ ಅದ ಅಂತ ಆಗ್ತದೆ, ಹೌದ್ರಿ? ಇನ್ನೊಂದ್ಸಲ ಪೇಸ್ಟ್ ಮಾಡೋದು ಬರ್ತದ್ರಿ. ಸೊ ಇನ್ ಏನಾದ್ರು ಮುಂದೆ ಎಕ್ಸಾಮ್ ದಾಗ ಬಂತು ಅಪ್ಲಿಕೇಶನ್ ಕ್ಲೋಸ್ ಮಾಡುವವರೆಗೂ, ಅದು ತಪ್ಪಾಗ್ತದ್ರಿ. ಎರಡದ್ರ ಆನ್ಸರ್ ಎಲ್ಲಿಗ ಅಂತಂದ್ರೆ ಒಂದು ಕಂಪ್ಯೂಟರ್ ಆಫ್ ಮಾಡೋವರೆಗೂ, ಎರಡನೇದ್ರಿ ಇನ್ನೊಂದು ಕಟ್ ಅಥವಾ ಕಾಪಿ ಮಾಡುವವರೆಗೂ. ಆ ಯಾವ ದತ್ತಾಂಶ ಅವ್ರಿ? ಕ್ಲಿಪ್ ಬೋರ್ಡ್ ನಾಗ ಇರೋ ದತ್ತಾಂಶ ರೀ, ಅಷ್ಟೇ ರೀ. ಕ್ಲಿಪ್ ಬೋರ್ಡ್ ಯಾವ ದತ್ತಾಂಶ ಹೋಗ್ತದ್ರಿ? ಕಟ್ ಮತ್ತು ಕಾಪಿ ಮಾಡಿದ್ರಿ. ಮತ್ತ ಹಂಗಂದ್ರ ಈಗ ಇಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಅಲ್ಲಿ ಅದು ಬೇಡ್ರಿ. ಎಕ್ಸಾಂಪಲ್ ಈ ಒಂದು ಯಾವ್ದಾದ್ರೆ ಅಪ್ಲಿಕೇಶನ್ ಇರುವ ಮಾಹಿತಿಯು ನಾವು ಎಲ್ಲಾ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಸೆಲೆಕ್ಟ್ ಆಲ್ ಅಂತ ಕರಿತೀನಿ, ಅದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಎ ಅಂತೀವಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೀ ಒತ್ತಂದ್ರೆ ಅಂದ್ರೆ ಈ ದತ್ತಾಂಶ ಎಲ್ಲಿ ಹೋಗಿರ್ತದ್ರಿ? ಕ್ಲಿಪ್ ಬೋರ್ಡ್ ನಾಗೆ ಇರ್ತದೆ. ಮತ್ತದ್ರ ಮರಳಿ ಪಡಿಬೇಕಂದ್ರಿ ಈಗಿನ ಡಿಲೀಟ್ ಮಾಡಿರುವ ಮಾಹಿತಿ ಮತ್ತೇನ ತಗೋಬೇಕಾಗಿದ್ರಿ? ಅನ್ನಡು ರೀ ಬರ್ತದ್ರಿ ಅನ್ನಡು ಆಗ್ತದ್ರಿ. ಕನ್ಫ್ಯೂಷನ್ ಅದನ್ನ ಇಲ್ಲ ಪ್ರಾಕ್ಟಿಕಲ್ ನೋಡೋದು. ಯಾವಾಗ ಕಂಪ್ಯೂಟರ್ ಎದುರಿದಾಗ ಯಾಕೆ ಕನ್ಫ್ಯೂಷನ್ ಮಾಡ್ಕೊಳ್ರಿ. ಈಗ ಕಂಟ್ರೋಲ್ ಎ ಹೊಡೆದಿನ್ರಿ ಎಲ್ಲ ಆಯ್ಕೆ ಆಗ್ಯದ. ಈಗ ನಾ ಇಲ್ಲಿ ಡಿಲೀಟ್ ಕೀ ಪ್ರೆಸ್ ಮಾಡ್ತೇನ್ರಿ, ಡಿಲೀಟ್ ಆಗ್ಯದ್ರಿ. ಈಗ ನನಗದು ಮತ್ತೆ ಬೇಕಾಗ್ಯದ್ರಿ ಕಂಟ್ರೋಲ್ ಪ್ಲಸ್ ಝಡ್ ರೀ. ಕಂಟ್ರೋಲ್ ಪ್ಲಸ್ ಝಡ್ ಅಂದ್ರೆ ಏನಾಗ್ತದ್ರಿ? ಅನ್ನಡು ಆಗ್ತದೆ. ಇದೇ ಕಂಟ್ರೋಲ್ ಪ್ಲಸ್ ಝಡ್ ಡಾಸ್ ನಲ್ಲಿ ಏನಾಗಿತ್ರಿ? ಸೇವ್ ಆಗಿತ್ರಿ. ಇನ್ಯಾರು ನಿಮಗೆ ಹಿಡಿಯೋರಿ? ಇಷ್ಟೆಲ್ಲ ಗೊತ್ತೈತಲ್ರಿ? ಓಕೆ. ನೆಕ್ಸ್ಟ್ ಕಟ್ ಮತ್ತು ಕಾಪಿ ವ್ಯತ್ಯಾಸ ಗೊತ್ತಾಯ್ತು, ಕಂಟ್ರೋಲ್ ಝಡ್ ಗೊತ್ತಾಯ್ತ್ರಿ, ಹೌದ್ರಾ ರೀ? ಇಲ್ಲ ರೀ, ಇದು ಇಷ್ಟು ಕ್ಲಿಯರ್ ಆದವ್ರೆ ರೀ. ಈಗಿನ ಡಿಲೀಟ್ ಅಂದ್ರೆ ಡಿಲೀಟ್ ಆಗ್ತಾರೆ, ಸಿಂಪಲ್. ಸರ್ ಇದು ಡೆಸ್ಕ್ಟಾಪ್ ಬ್ಯಾಡ್ ಆಗಿದ್ರೆ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಕೀ, ಹೌದ್ರಾ ರೀ? ಈಗ ಡಿಲೀಟ್ ಕೀ ಹೊಡೆದ್ರು ಒಂದೇ, ಸಾರಿ ಇಲ್ಲಿ ಆಪ್ಷನ್ ಆಯ್ಕೆ ಮಾಡುವ ಒಂದೇ ರೀ, ಕೀಬೋರ್ಡ್ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರು ಒಂದೇ ರೀ. ನೆಕ್ಸ್ಟ್ ನೋಡ್ರಿ